ಹಲೋ ಫ್ರೆಂಡ್ಸ್, ಸಮಸ್ತ ಪಾರಿವಾಳ ಶೋಕ್ದಾರಿಗೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ. ನಾವು ಮಿನಿಮಮ್ ಹಕ್ಕಿ ಏನು ಟೈಮ್ ಹಾರಿರುತ್ತೆ ಆ ಟೈಮಿಂಗ್ನ ಮೆನ್ಷನ್ ಮಾಡಿರ್ತೀವಿ. ಹಕ್ಕಿ ನಿಮ್ಮ ಮನೆಗೆ ಬಂದಮೇಲೆ ಅದಕ್ಕಿಂತ ಟೈಮಿಂಗ್ ಜಾಸ್ತಿನೂ ಆಡ್ಬೋದು, ಅದಕ್ಕಿಂತ ಟೈಮಿಂಗ್ ಕಮ್ಮಿನೂ ಆಡ್ಬೋದು. ಹಕ್ಕಿ ನೋಡಿ ಕ್ವಾಲಿಟಿ ಇಷ್ಟ ಆದರೆ ಮಾತ್ರ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಯಾರಿಗೂ ಏನು ಬಲವಂತ ಇಲ್ಲ. ನಿಮಗೆ ಹಕ್ಕಿ ಇಷ್ಟ ಆಯಿತು, ಕ್ವಾಲಿಟಿ ಇಷ್ಟ ಆಯಿತು ಅಂದರೆ ಮಾತ್ರ ಪರ್ಚೇಸ್ ಮಾಡಿ. ಫ್ರೆಂಡ್ಸ್, ಒಂದು ಸತಿ ನಾವು ಹಕ್ಕಿ ಸೇಲ್ ಮಾಡಿದ್ಮೇಲೆ ಅದನ್ನ ನಾವು ಏನೇ ಕಾರಣಕ್ಕೂ ರಿಟರ್ನ್ ಇಸ್ಕೊಳ್ಳೋದಿಲ್ಲ, ಎಕ್ಸ್ಚೇಂಜ್ ಮಾಡೋದಿಲ್ಲ, ರೀಫಂಡು ಮಾಡೋದಿಲ್ಲ. ನಿಮಗೆ ನಮ್ಮ ಹತ್ರ ಮಾತಾಡಬೇಕು, ಏನಾರೋ ಹೇಳಬೇಕು, ಏನಾರೋ ಕೇಳಬೇಕು ಅಂತ ಇದ್ದರೆ ಇಲ್ಲಿ ನಂದು ಫೋನ್ ನಂಬರು, ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಬೆಳಗ್ಗೆ 11:30 ಕಾಲ್ ರಿಸೀವ್ ಮಾಡ್ತೀನಿ, ಸಂಜೆ 5 ಗಂಟೆ ತನಕ ಕಾಲ್ ರಿಸೀವ್ ಮಾಡ್ತೀವಿ. ಅದಾದಮೇಲೆ ನೀವೇನಾರು ಹೇಳಬೇಕು, ಮಾತಾಡಬೇಕು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಯಾಕಂದರೆ ಬೆಳಗ್ಗೆ 11:30 5 ಗಂಟೆ ತನಕ ಕಾಲ್ನ ರಿಸೀವ್ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ನಮ್ಮ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಹೇಳಬೇಕು ಅಂದರೆ ಆಲ್ಮೋಸ್ಟ್ 90% ಕರ್ನಾಟಕದಲ್ಲಿ ಇರೋ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಚಿಕ್ಕಬಳ್ಳಾಪುರದು ಫೇಮಸ್ ಲೈನ್ ಮಕ್ಷಿಗಳು, ವಾಲ್ಟಿಸ್ ಅವರ ಲೈನಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. HMTಗಳು ಅದರಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹಳೆಯ ಲೈನು ನಗಿನ ತಾಮ್ರಗಳು ಅದರಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹೀಗೆ ತುಂಬ ಹಲವಾರು ಜಾತಿಗಳು ಹಕ್ಕಿಗಳನ್ನ ನಮ್ಮ ದಾವಡಿಯಲ್ಲಿ ಒಂದು ಕಲೆಕ್ಷನ್ ಅಂತ ಮಾಡಿಟ್ಟಿದ್ದೀವಿ. ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಿರೋದನ್ನೇ ಲೆಜೆಂಡು ವಾಲ್ಟಿಸ್ ಅವರ ಹಕ್ಕಿಗಳನ್ನ ಮಾತ್ರನೇ. ನಿಮಗೆ ಕಂಪ್ಲೀಟಾಗಿ ಹಕ್ಕಿ ಮೆಡಿಸನ್ ಆಗಲಿ, ಕಾಯಿಲೆ ಹೆಂಗೆ ರೆಡಿ ಮಾಡೋದಾಗಲಿ, ಪ್ರತಿಯೊಂದು ಡೀಟೇಲು ನಮ್ಮ ಚಾನಲಲ್ಲಿ ಸಿಗುತ್ತೆ. ಯಾಕಂದರೆ ನಾವು ಮೆಡಿಸನ್ ಒಂದೇ ಡೀಟೇಲ್ ಅಲ್ಲ, ವಿದೇಶಿ ಗಿರೇಬಾಜು ನಾವೇನೇ ಫಸ್ಟ್ ಟೈಮು ಕರ್ನಾಟಕದಲ್ಲಿ ತರಿಸಿದ್ದು. ಅದಾದಮೇಲೆ ಸಾಚಾ ಟೂರ್ನಮೆಂಟು ಇಡೀ ಕರ್ನಾಟಕಕ್ಕಲ್ಲ, ಇಡೀ ಇಂಡಿಯಾಗೆ ಫಸ್ಟ್ ಟೈಮು ಸ್ಟಾರ್ಟ್ ಮಾಡಿದ್ದೇನೆ ನಮ್ಮ ಚಾನಲಿಂದ. ಹೀಗೆ ತುಂಬ ಹಲವಾರು ಮಾಹಿತಿಗಳು ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಸಿಗ್ತಾ ಇರುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ. ಟೂರ್ನಮೆಂಟಿಗೆ 5 ಗಂಟೆ ಆಡಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಜಾತಿ ಮಾಡ್ಕೊಳ್ಳೋಕ್ಕೆ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸ್ಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು, ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟ್ ನನಗೆ ಫೋನ್ ಇಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟಿಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ, ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು.
ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟಿಗೆ ಬಿಟ್ಟಿದ್ದು ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಾನೆ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡಕ್ ಹೋಗಲ್ಲ. ತುಂಬಾ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಅಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡ್ಲಿ ಅಂದ್ಬಿಟ್ಟು ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7 ಗಂಟೆ 48 ನಿಮಿಷ ಈ ಅಕ್ಕಿ ಹಾರಿರೋದು. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಮ್ಮ ಅಕ್ಕಿ ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. ಇದು ಶಿವಮೊಗ್ಗ ಅಲ್ಲಿ ಮಾತ್ರ ನಾನು ಹೇಳ್ತಿರೋದು, ಇಡೀ ಕರ್ನಾಟಕಕ್ಕಲ್ಲ. ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. 9 ಗಂಟೆ 18 ನಿಮಿಷ ಪಿಲಾಂಕ ಟೂರ್ನಮೆಂಟ್ಗೆ ನಮ್ಮ ಅಕ್ಕಿನೇ ಫಸ್ಟ್ ಟೈಮು, ಇಷ್ಟು ಲಾಂಗ್ ಟೈಮು ಶಿವಮೊಗ್ಗ ಅಲ್ಲಿ ಆಡಿ ಫಸ್ಟ್ ಪ್ಲೇಸ್ ಗೆದ್ದು ಒಂದು ಶಿವಮೊಗ್ಗ ಅಲ್ಲಿ ಪಿಲಾಂಕ ಟೂರ್ನಮೆಂಟ್ಗೆ ಈ ವರ್ಷಕ್ಕೆ ದಾಖಲೆನ ಕ್ರಿಯೇಟ್ ಮಾಡಿದೆ. ಫ್ರೆಂಡ್ಸ್, ಇದು ಇನ್ನೊಂದು ಖುಷಿಯಾದ ವಿಷಯ. ನಿಮ್ಮೆಲ್ಲರಿಗೂ ಯೂಟ್ಯೂಬ್ ಕಪ್ ಗೊತ್ತಿರುತ್ತೆ. ಯೂಟ್ಯೂಬ್ ಕಪ್ಪಲ್ಲಿ ಒಂದು ಊರಿಂದ ಹಕ್ಕಿನ ಟೂರ್ನಮೆಂಟ್ಗೆ ಹಾಡಿಸಲ್ಲ, ಪೂರ್ತಿ ಕರ್ನಾಟಕದಿಂದ ತುಂಬ ದಾವಡಿಗಳು ಸೇರ್ಕೊಂಡಿರುತ್ತೆ. ಆ ತುಂಬ ದಾವಡಿಗಳಲ್ಲಿ ನಮ್ಮ ದಾವಡಿಯಿಂದ ಈ ವರ್ಷ 2025 2025ಗೆ ಯೂಟ್ಯೂಬ್ ಕಪ್ಗೆ ನಮ್ಮ ಅಕ್ಕಿ ಹಾರಿ ಸೆಕೆಂಡ್ ಪ್ರೈಸು ಗೆದ್ದಿದೆ. ಪ್ಲಸ್ ಚಿಕ್ಕಬಳ್ಳಾಪುರ ಟೂರ್ನಮೆಂಟ್ಗೆ 2025ಕ್ಕೆ ಹಾರಿ ಫಸ್ಟ್ ಪ್ರೈಸು ಗೆದ್ದಿದೆ. ಇಂಥ ತುಂಬ ಹಲವಾರು ಕಡೆ ಹಕ್ಕಿಗಳು ಆಡಿದೆ. ಮುಂದಿನ ದಿನದಲ್ಲಿ ಅವೆಲ್ಲ ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್, ಇದು ಕಪ್ಪು ಬೂರಿಯಲ್ಲಿ ಗಂಡು, ಅದಕ್ಕೆ ಮ್ಯಾಚ್ ಮಾಡೋದು ಬಂದ್ಬಿಟ್ಟು ಸಬ್ಜಾ ರೇಗ್ದಾರಲ್ಲಿ ಹೆಣ್ಣು. ಈ ಬಂದ ಜೊತೆಗೆ ಪಟ್ಟಗಳು ಸಿಕ್ಕಾಪಟ್ಟೆ ಟಾಪ್ ಕ್ವಾಲಿಟಿ ಪಟ್ಟಗಳು ಬರುತ್ತೆ. ರೇಗ್ದಾರ ಹೆಣ್ಣಿಂದ ಬಂದ್ಬಿಟ್ಟು ಫುಲ್ಲು ಗೋಲ್ಡ್ ಶೇಡ್ ಕಣ್ಣು, ಬೂರಿ ಗಂಡಿಂದ ಬಂದ್ಬಿಟ್ಟು ರವೆಯಲ್ಲಿ ಒಡಕ್ಲು ಕಣ್ಣು. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಇವಲ್ಲಿ ಪಟ್ಟಗಳು ಅಷ್ಟೇ. ತುಂಬ ಜನ ರೇಗ್ದಾರ್ಗಳಲ್ಲಿ ಕಪ್ಪು ಒಡಕ್ಲು ಕಣ್ಣಲ್ಲಿ ಹಕ್ಕಿಗಳನ್ನ ಕೇಳ್ತಾ ಇರ್ತೀರ. ಈ ಬಂದ ಜೊತೆಯಲ್ಲಿ ಪಟ್ಟಗಳು ಒಂದು 4 ಬ್ಯಾಚ್ 5 ಬ್ಯಾಚ್ಗೆ ಕಮ್ಮಿ ಅಂದರೂ ನಿಮಗೆ 2 ಇಂದ 3 ಪಟ್ಟಗಳು ರೇಗ್ದಾರ್ಗಳಲ್ಲಿ ಫುಲ್ಲು ಕಪ್ಪು ರವೆ ಒಡಕ್ಲು ಬ್ಲೂ ಶೇಡ್ ಕಣ್ಗಳ ಥರ ಆ ಟೈಪ್ ಕಣ್ಗಳು ಪಟ್ಟಗಳು ಬರುತ್ತೆ. ಇದರಲ್ಲಿ ಆಟ ತುಂಬ ಜಾಸ್ತಿ ಲಾಂಗ್ ಟೈಮ್ ಇಲ್ಲ. ಈ ಜೊತೆಗೆ ಮೇಯ್ನ್ ಬಂದ್ಬಿಟ್ಟು ಸರ್ಕನಿ ಹೆವಿ ಇರುತ್ತೆ, ಬಾಜಿ ಸೂಪರ್ ಆಗಿರುತ್ತೆ, ಗೇಟ್ಲಿ ಸಕ್ಕದಾಗಿರುತ್ತೆ, ಒಂದು ನೋಡೋ ಅಂಥ ಆಟ ಇರುತ್ತೆ. ನಿಮಗೆ ಮಿನಿಮಮ್ ಟೈಮ್ ಬಂದ್ಬಿಟ್ಟು 5 ಇಂದ 6 ಗಂಟೆ ಮಿನಿಮಮ್ ಟೈಮು ಕರೆಕ್ಟಾಗಿ ಉಡಾನ್ ಸೆಟ್ ಮಾಡ್ಕೊಂಡು ಬಾಜಿ ಕಂಟ್ರೋಲ್ ಮಾಡ್ಕೊಂಡು ಬಿಡ್ಕೊಂಬಂದರೆ ಒಂದು 7 ರಿಂದ 8 ಗಂಟೆ ತನಕ ಪಟ್ಟಗಳನ್ನ ಬಿಡ್ಕೊಬೋದು. ಯಾಕಂದರೆ ಮೇಯ್ನ್ ಇವಲ್ಲಿ ಆಟನೇ ಮೇಯ್ನ್ ಇರೋದು. ಸೂಪರ್ ಸರ್ಕ್ನಿ, ಒಳ್ಳೆ ಗೇಟ್ಲಿ, ಒಂದು ನೋಡೋ ಅಂಥ ಆಟ ಇರುತ್ತೆ. ಟೈಮಿಂಗು ಜಾಸ್ತಿ ಲಾಂಗ್ ಟೈಮಿಂದ 7 ಗಂಟೆ 8 ಗಂಟೆ ಅನ್ನೋದು ಆರಾಮಾಗಿ ಬಿಡ್ಕೊಬೋದು ನೀವು. ಆದರೆ ನಿಮಗೆ ಮೇಯ್ನ್ ಏನಂದರೆ ಇವಲ್ಲಿ ಏನು ಪಟ್ಟಗಳು ಬರುತ್ತೆ ಅದನ್ನ ನೀವು ಕರೆಕ್ಟಾಗಿ ರೆಕ್ಕೆ ಹೊಡೆದ್ಬಿಟ್ಟು ಪೂಟ್ಗಳು ಮಾಡಿಸ್ಕೊಂಡು ಆ ಪಟ್ಟಗಳನ್ನ ಒಂದು ಒಳ್ಳೆ ಲೈನ್ಗೆ ಪೂಟ್ ಮಾಡಿಸ್ಬಿಟ್ಟು ಅವಲ್ ಪಟ್ಟಗಳು ಮಾಡಿಸ್ಬಿಟ್ರೆ ನಿಮಗೆ ಟೈಮಿಂಗು ಹೆವಿ ಲಾಂಗ್ ಟೈಮ್ ಬರುತ್ತೆ. ಇದು ಮೇಯ್ನ್ ಏನಂದರೆ ನಾವು ಮಾಡ್ಕೊಂಡಿರೋದು ನಮಗೆ ಸರ್ಕ್ಲಿ, ಗೇಟ್ಲಿ, ಬಾಜಿಗಳು ಇಂಥ ಹಕ್ಕಿಗಳು ನಮಗೆ ತುಂಬ ಇಷ್ಟ ಆಗುತ್ತೆ. ಟೈಮಿಂಗ್ ಜಾಸ್ತಿ ಆಡಿಲ್ಲ ಅಂದ್ರೂ ಪರವಾಗಿಲ್ಲ, ನಮಗೆ ಹಕ್ಕಿ ಆಟ ಚೆನ್ನಾಗಿರಬೇಕು, ಮನೆ ಸುತ್ತ ಆಡಬೇಕು. ಒಂದು ಸತಿ ಮನೆ ಮೇಲೆ ಬಂದು ಛತ್ರಿ ಹತ್ರ ಸರ್ಕ್ನಿ ಗೇಟ್ಲಿ ಮಾಡಿದ್ರೆ ಹಕ್ಕಿ ಹೊಡೆಯೋ ಬಾಜಿಗಳಿಗೆ ಹಂಗೆ ಮೇಲಾಗಬೇಕು. ಸುಮ್ಮನೆ ಪಲ್ಲಾಗೋದ್ರೂ ಒಂದು 5-10 ನಿಮಿಷ ಪಲ್ಲಾಗಬೇಕು. ಮತ್ತು ನೀವು ಬಿಸಿಲಿರಲಿ, ಮಳೆ ಇರಲಿ, ಚಳಿ ಇರಲಿ, ಯಾವ ಟೈಮಲ್ಲಿ ಯಾವ ಸೀಸನಿಗೆ ಬಿಟ್ರೂ ಹಕ್ಕಿ ಒಂದು 2-3 ಗಂಟೆ ಆದರೂ ಆಡಬೇಕು. ಯಾಕಂದರೆ ಅದು ನಮ್ಮ ಖುಷಿಗೆ ನಾವು ಮಾಡ್ಕೊಂಡಿರೋದು ಅಂಥ ಲೈನ್ಗಳನ್ನ ಅದೇ ಲೈನಲ್ಲಿ ಕೊಡ್ತಾಯಿದ್ದೀನಿ. ಯಾಕಂದರೆ ಈ ಲೈನ್ ಏನಕ್ಕೆ ಕೊಡ್ತಾ ಇರೋದು ಅಂದರೆ ತುಂಬ ಜನ ಸಬ್ಜಾಗಳಲ್ಲಿ, ರೇಗ್ದಾರ್ಗಳಲ್ಲಿ ಬ್ಲೂ ಶೇಡ್ ಕಣ್ಣು, ಕಪ್ಪು ರವೆ ಒಡಕಲು ಕಣ್ಗಳು ಕೇಳ್ತೀರಾ. ಈ ಬೂರಿ ಗಂಡು ಹಾಕಿರೋದಕ್ಕೆ ಆ ಹೆಣ್ಣಿಗೆ ಪಟ್ಟಗಳು ಇವಲ್ಲಿ ಕಪ್ಪು ಒಡಕಲು ರವೆಯಲ್ಲಿ ಪಟ್ಟಗಳು ಬರುತ್ತೆ. ಬೂರಿಗಳಲ್ಲಿ ಅದು ಕಾಮನ್ ಕಣ್ಣದು. ಆದರೆ ಸಬ್ಜಾಗಳು, ರೇಗ್ದಾರ್ಗಳಲ್ಲಿ ಆ ಕಣ್ಗಳು ತುಂಬಾ ಒಂದು ಬೆಸ್ಟ್ ಕ್ವಾಲಿಟಿ ಕಣ್ಣಂತ ಅನ್ಸ್ಕೊಳುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಇವಲ್ಲಿ ನೀವು ಅಂಥ ಪಟ್ಟಗಳನ್ನ ರೆಕ್ಕೆ ಹೊಡೆದು ಇಟ್ಬಿಟ್ಟು ನೆಕ್ಸ್ಟ್ ನೀವು ಒಂದು ಪ್ಲೇನ್ ಐಸು ಇಲ್ಲಾಂದರೆ ಗೋಲ್ಡ್ ಶೇಡ್ ಐಸು
ಸಬ್ಜಾಗಳಿಗೆ ಆ ಪಟಾಗಳನ್ನ ಮ್ಯಾಚ್ ಮಾಡಿಕೊಂಡ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಹಕ್ಕಿ ಟೈಮಿಂಗ್ ಜಾಸ್ತಿ ಆಗುತ್ತೆ, ಬಾಜಿ ಚೆನ್ನಾಗಿರುತ್ತೆ, ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಬೋದು. ಇವಲ್ಲಿ ಬರೋ ಪಟ್ಟಾಗಳನ್ನ ಪೂಟ್ ಮಾಡಿಸ್ಕೊಂಡ್ಬಿಟ್ರೆ ನಿಮಗೆ ಟೈಮಿಂಗ್ ಲಾಂಗ್ ಆಗ್ಬಿಡುತ್ತೆ. ಇವಲ್ಲಿ ಬರೋ ಪಟ್ಟಾಗಳು 6 ಗಂಟೆ 7 ಗಂಟೆ ಮ್ಯಾಕ್ಸಿಮಮ್ ಅಂದರೆ ಒಂದು 8 ಗಂಟೆ ತನಕ ತಳ್ಕೊಂಬರ್ಬೋದು ನೀವು. ತುಂಬ ಜಾಸ್ತಿ ಲಾಂಗ್ ಟೈಮ್ ಇಲ್ಲ. ಆದರೆ ಮೇನ್ ಇರೋದು ಆಟ. ನಾನು ಆಗಲೇ ಹೇಳಿದ್ದೀನಿ, ಆಟ ಅನ್ನೋದು ಬಂದ್ಬಿಟ್ಟು ಸೂಪರ್ ಆಟ ತೋರಿಸುತ್ತೆ. ಪ್ರತಿಯೊಂದು ಚಕ್ಕರ್ಗೂ ಅಕ್ಕಿ ಇನ್ನೇನು ಈ ಚಕ್ಕರಲ್ಲಿ ಇಳಿಯುತ್ತೆ ಅಂತ ಅಂದ್ಕೊಬೇಕು. ಸೀದಾ ಛತ್ರಿ ಮೇಲೆ ಬಂದು ಅಕ್ಕಿ ಇನ್ನೇನು ಕೂರಕ್ಕೆ ಹೋಗಿ ಸರ್ಕಣಿ ಮಾಡಿಬಿಟ್ರೆ ಒಂದು ಸತಿ ಹೊಡೆಯೋ ಬಾಜಿಗೆ 10ರಿಂದ 15 ಅಡಿ ಮೇಲಾಗ್ಬಿಡುತ್ತೆ. ಅಂತ ಥರದ್ದು ಕಮ್ಮಿ ಅಂದ್ರೂ 10ರಿಂದ 15 ಬಾಜಿ ಮಾಡುತ್ತೆ. ಸೀದಾ ಸರ್ಕಣಿ ಗೇಟ್ಲಿ ಮಾಡ್ಕೊಂಡು ಮತ್ತೆ ಚಕ್ಕರ್ಗೆ ಹೋಗ್ಬಿಟ್ರೆ 5-10 ನಿಮಿಷ ಆದಮೇಲೆ ಮತ್ತೆ ಬರುತ್ತೆ. ಆಟ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅದು ನಾವು ಹೇಳೋಕ್ಕಿಂತ ಹಕ್ಕಿ ಆಟ ನೋಡೋರಿಗೆ ತುಂಬಾ ಒಂದು ಟಾಪ್ ಕ್ಲಾಸ್ ಆಟ ಇರುತ್ತೆ. ಜಾತಿ ಮಾಡ್ಕೊಬೇಕಾದ್ರೆ ನಾನು ಹೇಳಿದ್ದೀನಿ ಯಾವ ಟೈಪಲ್ಲಿ ನೀವು ಮಾಡ್ಕೊಬೇಕು ಅಂತ. ಕಣ್ಣಲ್ಲಿ 2 ಅಕ್ಕಿನೂ ತುಂಬ ಒಳ್ಳೆ ಕ್ವಾಲಿಟೀಸ್ ಇರುತ್ತೆ. ಅದು ನಾನು ನಿಮಗೆ ಡೀಟೇಲ್ ತೋರಿಸ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 6,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಇವಲ್ಲಿ ನಿಮಗೆ ಬಣ್ಣಗಳು ಒಳ್ಳೆ ಬಣ್ಣಗಳು ಬರುತ್ತೆ. ಕಣ್ಣಿನ ಕ್ವಾಲಿಟೀಸು ಅಷ್ಟೇ ಟಾಪ್ ಕ್ವಾಲಿಟಿ ಕಣ್ಣುಗಳು ಬರುತ್ತೆ ಪಟಾಗಳದ್ದು. ಮಿಸ್ ಮಾಡ್ಕೊಬೇಡಿ. ದಿ ಬೆಸ್ಟ್ ಬಂದ ಜೊತೆ ಕೊಡ್ತಾಯಿದ್ದೀನಿ. ಹಕ್ಕಿ ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಬೂರಿಯಲ್ಲಿ ಗಂಡು, ರೇಗ್ದಾರಲ್ಲಿ ಹೆಣ್ಣು. 2 ಅಕ್ಕಿನೂ ನೋಡ್ಬೋದು. ನಿಂತ್ಕೊಳ್ಳೋದೆಲ್ಲ ಫುಲ್ ಸೂಪರ್ ಚಿಡಿಯಾಗಿ ನಿಂತ್ಕೊಳ್ಳುತ್ತೆ. 2 ಅಕ್ಕಿನೂ ಫುಲ್ಲು ಎಸ್ ಟೈಪ್ ಕುತ್ತಿಗೆಯಲ್ಲಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಫುಲ್ಲು ಎಸ್ ಟೈಪ್ ಕುತ್ತಿಗೆಯಲ್ಲಿರುತ್ತೆ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಬೂರಿಯಲ್ಲಿ ಗಂಟು ತೋರಿಸ್ತೆ. ಸಿಂಗಲ್ ಟೈಲು ಚಡಿ ಬಲ ಬರುತ್ತೆ. ಚುಪ್ತಿರಿ ಉದಾತಿರಿ ಲಾಲ್ ಕಟ್ಟು ನೋಡ್ಬೋದು. ಹೆವಿ ಲಾಲ್ ಕಟ್ ಇರುತ್ತೆ. ವೈಬ್ರೇಷನ್ ಮೀಡಿಯಮ್ ಆಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ಕಂಡೀಷನು ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಆಗಲೇ ಹೇಳಿದ್ದೀನಿ ಫುಲ್ಲು ರವೆ ಒಡ್ಕಲು ಕಣ್ಣಲ್ಲಿರುತ್ತೆ. ನೋಡ್ಬೋದು ಕಣ್ಣಲ್ಲಿ ಕ್ವಾಲಿಟೀಸು. ಫುಲ್ಲು ಕಣ್ಣು ರವೆ ಒಡ್ಕಲು ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಡಾರ್ಕ್ ಆಗಿರುತ್ತೆ, ಹಡ್ಕೊಂಡಿರುತ್ತೆ, ಎದ್ದಿ ಕಾಣುತ್ತೆ, ಅಗ್ಲ ಇರುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ವೈಬ್ರೇಷನ್ನು, ರೊಟೇಷನ್ನು, ಪುತ್ಲಿನ ಎಳೆದಿ ಬಿಡೋದು ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸ್ನ ಸೂಪರಾಗಿ ಮಾಡ್ತಾ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಸಕ್ಕತ್ತಾಗಿದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಬಂದ್ಬಿಟ್ಟು ಸೂಪರ್ ಟಾಪ್ ಆಗಿದೆ. ಇನ್ನೂ ವಯಸ್ಸಾಗ್ತಾ ಇರೋಂಗೆ ಈ ರವೆ ಒಡಕಲಿ ಎಲ್ಲ ಏನಿದೆ ಅವೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಇವಾಗಲೇ ನೋಡ್ಬೋದು ಕ್ರ್ಯಾಕ್ಸು ಒಡಕಲು ತುಂಬ ಜಾಸ್ತಿ ಇದೆ. ಇನ್ನೂ ವಯಸ್ಸಾಗ್ತಾ ಇರೋಂಗೆ ಆ ಕ್ರ್ಯಾಕ್ಸು ಒಡಕಲು ಇನ್ನೂ ಜಾಸ್ತಿ ಆಗುತ್ತೆ. ರಿಂಗ್ ನಂಬರ್ 3565. ಫ್ರೆಂಡ್ಸ್, ಇವಾಗೇನು ಜಸ್ಟು ರೇಗ್ದಾರಲ್ಲಿ ಹೆಣ್ಣು ತೋರಿಸ್ತೆ. ಸಿಂಗಲ್ ಟೈಲು ಚಡಿ ಬಲ ಬರುತ್ತೆ. ಚುಪ್ತಿರಿ ಉದಾತಿರಿ ಬರುತ್ತೆ. ಇಲ್ಲಿ ನೋಡ್ಬೋದು ವೈಬ್ರೇಷನ್ನು ಗಂಡಕ್ಕಿಂತ ಹೆಣ್ಣಲ್ಲಿ ವೈಬ್ರೇಷನ್ ಜಾಸ್ತಿ ಇರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ಒಳ್ಳೆ ಬಣ್ಣ, ಒಳ್ಳೆ ಕಣ್ಣುಗಳಲ್ಲಿ ಪಟಾಗಳು ಬರುತ್ತಿದ್ದಲ್ಲಿ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು ನೋಡ್ಬೋದು. ಸಿಕ್ಕಾಪಟ್ಟೆ ಅಗ್ಲ ತಿಳ್ಕೊಂಡಿರುತ್ತೆ. ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ಬಂದ್ಬಿಟ್ಟು ತುಂಬ ಜಾಸ್ತಿ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕಣ್ಣಲ್ಲಿ ನೀವು ಕಪ್ಪು ಚುಕ್ಕೆಗಳು ನೋಡ್ಬೋದು. ಪೂರ್ತಿ ಕಣ್ಣಲ್ಲಿ ಹಿಂಗೆ ಕಪ್ಪು ಚುಕ್ಕೆಗಳು ಏನು ತುಂಬಿಕೊಂಡಿದೆ. ಇನ್ನೂ ಅದು ವಯಸ್ಸಾಗ್ತಾ ಇರೋಂಗೆ ಆ ಕಪ್ಪು ಚುಕ್ಕೆಗಳು ಜಾಸ್ತಿ ಆಗುತ್ತೆ. ಪೂರ್ತಿ ಕಣ್ಣು ಒಡಕಲಿಗೆ ಟರ್ನ್ ಆಗುತ್ತೆ. ಇವಾಗಲೇ ನೋಡ್ಬೋದು ಕಣ್ಣಲ್ಲಿ ಕ್ವಾಲಿಟಿ ಸೂಪರ್ ಆಗಿರುತ್ತೆ. ಪುತ್ಲಿನ ಎಳೆದಿ ಬಿಡೋದು, ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕತ್ತಾಗಿ ಮಾಡುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ಸೂಪರ್ ಕ್ವಾಲಿಟಿದು ಇರುತ್ತೆ. ರಿಂಗ್ ನಂಬರ್ 3535. ಫ್ರೆಂಡ್ಸ್, ಹೆಣ್ಣು ಬಂದ್ಬಿಟ್ಟು ಪನ್ಸಲ್ ಹೆಣ್ಣು. ಪನ್ಸಲ್ ಅಂದರೆ ತುಂಬ ಜನ ಗೊತ್ತಿರಲ್ಲ. ಪನ್ಸಲ್ ಅಂದರೆ ಏನಂದರೆ ಒಂದು ಸೈಡ್ ರೆಕ್ಕೆ ಎಳ್ಕೊಂಡಿದೆ. ಆ ರೆಕ್ಕೆನ ಅದು ಹಾಕೋಕ್ಕಾಗಲ್ಲ. ಹಿಂಗೆ ಬಿಟ್ರೇನೂ ಅಕ್ಕಿ ರೆಕ್ಕೆ ನಾವು ಬಿಡೋಕ್ಕಾಗಲ್ಲ. ಗಂಡು ಬಂದ್ಬಿಟ್ಟು ಟಾಪ್ ಕ್ಲಾಸು ಜಾಕ್ ಗಂಡು. ಹೆಣ್ಣು ಜಾಕು ಗುಲ್ದಾರ್ಗೆ ಮಾಡಿಸಿರೋ ಗುಲ್ದಾರಲ್ಲಿ ಬಿಳೆ ಚೊಂಚ್ ಹೆಣ್ಣು. ಈ ಬಂದ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸ್ ಒಳ್ಳೆ ಲಾಂಗ್ ಟೈಮ್ ಇದೆ. ಯಾರೇ ಈ ಜೊತೆನ ಇಸ್ಕೊಂಡ್ರೇನೋ
ಸೂಪರ್ ಲಾಂಗ್ ಟೈಮ್ ಬಿಡ್ಕೊಬೋದು. ಇವಲ್ಲಿ ಪಟ್ಟಾಗಳು 3 ಬಣ್ಣಲ್ಲಿ ಬರುತ್ತೆ, ಜಾಕ್ ಬರುತ್ತೆ, ಗುಲ್ದಾರ್ ಬರುತ್ತೆ, ಜಾಕ್ ತಿರಾವಲ್ಲು, ಗುಲ್ದಾರ್ ತಿರಾವಲ್ಗಳು ಬರುತ್ತೆ. ಎರಡಕ್ಕಿನೂ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು. ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಲೆಂತ್ ವೈಸು ಅಗ್ಲ ಎದೆ ಎರಡಕ್ಕಿನೂ ನೋಡ್ಬೋದು ಸಖತ್ತಿರುತ್ತೆ. ಸೈಜು, ಕ್ವಾಲಿಟಿ, ಲೆಂತ್ ಇವೆಲ್ಲ ನೋಡ್ಬೋದು ಸೂಪರ್ ಆಗಿರುತ್ತೆ. ನಿಂತ್ಕೊಳ್ಳೋ ಶೇಪ್, ಸ್ಟೈಲು, ಕ್ವಾಲಿಟೀಸ್ ನೋಡ್ಬೋದು, ಅದು ಸಖತ್ತಾಗಿರುತ್ತೆ. ದಿ ಬೆಸ್ಟ್ ಬಂದ ಜೊತೆ ಕೊಡ್ತಾ ಇದ್ದೀನಿ. ಇದರಲ್ಲಿ ನೀವು ಪಟ್ಟ ಬಿಡ್ಕೊಂಬರ್ಬೇಕು ಅಂದರೆ ಒಂದು 6ನೇ ಕಲ್ಲಿ ಹೆಂಗೆ ಬಿಡ್ಕೊಂಬನ್ನಿ ಪಟ್ಟಗಳನ್ನ ಬೆಳೆಸಿದಾಗ ಒಂದು ಸ್ವಲ್ಪ ಸೈಜಲ್ಲೇ ಬೆಳೆಸಿ. ತುಂಬ ಸಣ್ಣ ಪಟ್ಟಗಳನ್ನ ಬೆಳೆಸೋಕೆ ಹೋಗ್ಬೇಡಿ. ಪಟ್ಟಗಳು ಆಗಿದ ತಕ್ಷಣ ಸ್ವಲ್ಪ ದಪ್ಕಾಳು ಕೊಟ್ಕೊಂಡು ಸೈಜ್ ಮಾಡ್ಕೊಂಬನ್ನಿ. ಪಟ್ಟಗಳನ್ನ ಆಟೋಮೆಟಿಕ್ಕಾಗಿ ನಿಮಗೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. 6ನೇ ಕಲ್ಲಿ ಹಂಗೆ ಪಟ್ಟಗಳನ್ನ ಬಿಡ್ಕೊಂಬನ್ನಿ. ಒಂದು 7ನೇ ಕಲ್ಲಿ 8ನೇ ಕಲ್ಲಿಗೆಲ್ಲ ಬಾಜಿ ಹತ್ತಿದ ದಿನದಿಂದನೇ, ಗಟ್ಟಿ ಬಾಜಿ ಹತ್ತಿದ ದಿನದಿಂದನೇ ಟೈಮಿಂಗ್ ಜಾಸ್ತಿ ಮಾಡ್ಕೊಂಡು ಹೋಗುತ್ತೆ. ದೂರಾಪಾರ ಸಖತ್ ಹೋಗ್ಬಿಟ್ಟು ಬರುತ್ತೆ. 30 ಇಂದ 40 ನಿಮಿಷ ದೂರಾಪಾರ ಹೋಗ್ಬಿಟ್ಟು ಬರುತ್ತೆ. ಈ ಲೈನಲ್ಲಿ ಪಟ್ಟಗಳು ಆಡಿರೋ ಟೈಮ್ ಬಂದ್ಬಿಟ್ಟು 9-9:30 ಗಂಟೆ ತನಕ ಈ ಬಂದ ಜೊತೆಯಲ್ಲಿ ಪಟ್ಟಗಳು ಹಾರಿದೆ. ಯಾರೇ ಇಸ್ಕೊಂಡ್ರೂ ಮುಂದಿನ ವರ್ಷ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು. ಎಷ್ಟಾಗುತ್ತೋ ಅಷ್ಟು ಪಟ್ಟಗಳನ್ನ ಮಾಡಿಸ್ಕೊಳ್ಳಿ. ಮುಂದಿನ ವರ್ಷಕ್ಕೆ ಒಳ್ಳೆ ಪಟ್ಟಗಳನ್ನ ಮಾಡ್ಕೊಂಡು ಬಿಡ್ಕೊಂಬರ್ಬೋದು. ಜಾಕಲ್ಲಿ ಗಂಡು, ಜಾಕ್ ಲೈನಲ್ಲೇ ಹೆಣ್ಣು ಪನ್ಸಲಾಗಿದೆ, ಅದನ್ನ ನೆನ್ಪಿಟ್ಕೊಳ್ಳಿ. ಆಮೇಲೆ ಹೆಣ್ಣು ಯಾಕೆ ರೆಕ್ಕೆ ಬಿಚ್ತಾ ಇಲ್ಲ ಅಂತ ಕೇಳಕ್ಕೆ ಹೋಗ್ಬೇಡಿ. ಹೆಣ್ಣು ಪನ್ಸಲಾಗಿದೆ. ಇದು ದಿ ಬೆಸ್ಟ್ ಬಂದ ಜೊತೆ ನಾನು ಕೊಡ್ತಾ ಇರೋದು. ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿರುತ್ತೆ. ಕಂಡೀಷನ್ನು ಟಾಪ್ ಆಗಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ, ಎರಡಕ್ಕಿನೂ ಸೂಪರ್ ಕ್ವಾಲಿಟಿದಿರುತ್ತೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಬಾಜಿ ಬಂದ್ಬಿಟ್ಟು ಪಟ್ಟಗಳಿದಲ್ಲಿ 3-4 ಜಾಸ್ತಿ ಬಾಜಿ ಇಲ್ಲ, 3-4 ಬಾಜಿ ಮಾಡುತ್ತೆ. ಒಂದು ಸತಿ ಬಾಜಿ ಮಾಡಿ ಅಕ್ಕಿ ಛತ್ರಿ ಮೇಲೆ ಬಂದು ಬಾಜಿ ಮಾಡಿ ಪಲ್ಲಕ್ಕೆ ಹೋಯ್ತು ಅಂದರೆ 30 ಇಂದ 40 ನಿಮಿಷ ಪಲ್ಲ ಬರುತ್ತೆ. ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಮೇಯ್ನ್ ಏನಂದರೆ ಗಂಡು ಒಳ್ಳೆ ಲೆಂತ್ ಇದೆ, ಹೆಣ್ಣು ಅದಕ್ಕಿಂತ ಸ್ವಲ್ಪ ಲೆಂತ್ ಕಮ್ಮಿ ಹಾಕಿರೋದು. ಎರಡಕ್ಕಿನೂ ಬೇರೆ ಅಕ್ಕಿಗಳ ಜೊತೆ ಕಂಪೇರ್ ಮಾಡಿದ್ರೆ ಎರಡಕ್ಕಿನೂ ಸೈಜಲ್ಲಿ ದೊಡ್ಡದಾಗಿರುತ್ತೆ. ಬೇರೆ ನಾರ್ಮಲ್ ಅಕ್ಕಿಗಳನ್ನ ಕಂಪೇರ್ ಮಾಡಿದ್ರೆ ಎರಡಕ್ಕಿನೂ ಸೈಜಲ್ಲಿ ದೊಡ್ಡದಾಗಿರುತ್ತೆ. ನಿಂತ್ಕೊಳ್ಳೋ ಶೇಪು, ಸ್ಟೈಲು ನೋಡ್ಬೋದು. ಎದೆನ ಮುಂದೆ ಇಟ್ಕೊಂಡೇ ನಡೆಯುತ್ತೆ, ಅಗ್ಲ ಎದೆ ಇರುತ್ತೆ. ಮತ್ತು ಕಣ್ಣ ನೋಡ್ತಾ ಇರಿ, ಫುಲ್ಲು ಹೆಣ್ಣು ಪುತ್ಲಿನ ಎಳೆದು ಬಿಡ್ತಾ ಇರುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 6,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹೆಚ್ಚು ಕಮ್ಮಿ ಕೇಳಬೇಡಿ, ಹೆಚ್ಚು ಕಮ್ಮಿ ಕೊಡೋದು ಇಲ್ಲ. ಕ್ವಾಲಿಟೀಸು, ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಜಾಕಲ್ಲಿ ಗಂಡು, ಜಾಕ್ ಲೈನಲ್ಲಿ ಹೆಣ್ಣು. ಫ್ರೆಂಡ್ಸ್, ಇವಾಗ ಜಸ್ಟ್ ಜಾಕಲ್ಲಿ ಗಂಡು ತೋರಿಸ್ದೆ. ಸಿಂಗಲ್ ಟೈಲು ಚಡಿ ಬಾಲ ಬರುತ್ತೆ. ಚುಪ್ ತಿರಿ, ಉದ್ದ ತಿರಿ ಎಲ್ಲ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್. ಅಕ್ಕಿ ವೈಬ್ರೇಷನ್ ಅನ್ನೋದು ನೋಡ್ಬೋದು, ಹಿಂಗೆ ಮೀಡಿಯಮ್ ವೈಬ್ರೇಷನ್ ಮಾಡುತ್ತೆ. ಚುಪ್ ತಿರಿ, ಉದ್ದ ತಿರಿ ಇರುತ್ತೆ. 2 ಸೈಡು ನೋಡ್ಬೋದು, ತಿರಿ ಎಲ್ಲ ಹೊಡೆದಿದ್ದೀವಿ. ಲೆಂತ್ ವೈಸು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು ಸಖತ್ ಕಂಡೀಷನ್ ಇರುತ್ತೆ. ಫುಲ್ಲು ಚಡಿ ಶೇಪಲ್ಲಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಫುಲ್ ಚಡಿ ಶೇಪಲ್ಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಫುಲ್ಲು ಶುದ್ಧ ಕಣ್ಣಿರುತ್ತೆ. ಇಲ್ಲಿ ನೋಡ್ಬೋದು ಪುತ್ಲಿನ ಹೆಂಗೆ ಇಳಿದುಕೊಂಡಿದೆ ಅಂತ. ಫುಲ್ಲು ಶುದ್ಧ ಕಣ್ಣಲ್ಲಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ಲು ಗೋಲ್ಡ್ ಶೇಡಲ್ಲಿರುತ್ತೆ. ಬಾದಾಮಿ ಶೇಡ್ ಕಣ್ಣಂತ ಹೇಳ್ತೀವಿ, ಆ ಕಣ್ಣಲ್ಲಿರುತ್ತೆ. ಫುಲ್ಲು ಶುದ್ಧ ಗೋಲ್ಡ್ ಶೇಡಲ್ಲಿರುತ್ತೆ. ಪುತ್ಲಿನ ನೋಡ್ಬೋದು ಹೆಂಗೆ ಎಳೆದು ಬಿಡ್ತಾರತ್ತಂತ. ಫುಲ್ ಸಣ್ಣ ಮಾಡೋದು, ಅಗ್ಲ ಮಾಡೋದು ನೋಡ್ಬೋದು, ಹಿಂಗೆ ಮಾಡ್ತಾ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಡ್ಕೊಂಡಿರುತ್ತೆ. ಪುತ್ಲಿ ಸುತ್ತಲೂ ಇರುತ್ತೆ. ಕ್ರ್ಯಾಕ್ಸು, ಒಡಕಲು ನೋಡ್ಬೋದು. ಏನು ಲೈಟಾಗಿ ಸ್ಟಾರ್ಟ್ ಆಗಿದೆ, ಅದು ಇನ್ನೂ ವಯಸ್ಸಾಗ್ತಾರಂಗೆ ಕ್ರ್ಯಾಕ್ಸು, ಒಡಕಲು ಜಾಸ್ತಿ ಆಗುತ್ತೆ. ಔಟರಿಂಗ್ ಬ್ಲ್ಯಾಕ್ ನೋಡ್ಬೋದು, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಕಣ್ಣೆ ನೋಡ್ಬೋದು, ಫುಲ್ಲು ಕಣ್ಣ ಫುಲ್ಲು ಹಿಂಗೆ ಅಗ್ಲ ಎತ್ತಿಟ್ಕೊಂಡಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಕ್ಕತ್ತಾಗಿದೆ. ಹಾರಿಸ್ಕೊಳ್ಳೋ ಕಣ್ಣು ಅನ್ನೋದು ತುಂಬ ಟಾಪ್ ಆಗಿದೆ. ಕ್ವಾಲಿಟೀಸ್ ನೋಡ್ಬೋದು ಸೂಪರ್ ಕ್ವಾಲಿಟಿದಿರುತ್ತೆ ಈ ಗಂಡು. ರಿಂಗ್ ನಂಬರ್ 4039. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಗುಲ್ದಾರಲ್ಲಿ ಹೆಣ್ಣು ತೋರಿಸ್ದೆ. ಸಿಂಗಲ್ ಟೈಲ್ ಬರುತ್ತೆ. ಚುಪ್ ತಿರಿ, ಉದ್ದ ತಿರಿ. ಈ ಸೈಡು ಪನ್ಸಲಾಗಿದೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್. ಅಕ್ಕಿ ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಡಾರ್ಕ್ ಆಗಿರುತ್ತೆ ಕಾರ್ಬನ್ ಶೇಡು. ಅದಾದಮೇಲೆ ಕಣ್ಣು ಪೂರ್ತಿ ಕ್ರ್ಯಾಕ್ಸು, ಒಡಕಲು ನೋಡ್ಬೋದು. ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ
ಫುಲ್ಲು ಕ್ರ್ಯಾಕ್ಸು ಒಡ್ಕಲು ತುಂಬ್ಕೊಂಡಿರುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸೂಪರ್ ಆಗಿದೆ, ಆಡಿಸ್ಕೊಳ್ಳೋ ಕಣ್ಣು ಅನ್ನೋದು ಸಖತ್ತಾಗಿರುತ್ತೆ. ಈ ಹೆಣ್ಣಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಫುಲ್ ಕಣ್ಣಲ್ಲಿ ಏನು ಒಡ್ಕಲು ಸ್ಟಾರ್ಟ್ ಆಗ್ತಾಯಿದೆ, ಅದು ಇನ್ನೂ ವಯಸ್ಸಾಗ್ತಿರಂಗೆ ಒಡ್ಕಲು ಜಾಸ್ತಿ ಆಗುತ್ತೆ. ಕಣ್ಣ ನೋಡ್ಬೋದು ಫುಲ್ ಹಿಂಗೆ ಅಗ್ಲ ಎತ್ತಿಟ್ಕೊಂಡಿರುತ್ತೆ. ಪುತ್ಲಿನ ನೋಡ್ಬೋದು ತೀರಾ ಹಿಂಗೆ ಸಣ್ಣ ಮಾಡೋದು ಅಗ್ಲ ಮಾಡೋದು ಮಾಡ್ತಾ ಇರುತ್ತೆ. ಟಾಪ್ ಕ್ವಾಲಿಟಿಯಲ್ಲಿ ಹೆಣ್ಣು ಕೊಡ್ತಾ ಇದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ರಿಂಗ್ ನಂಬರ್ 1138. ಫ್ರೆಂಡ್ಸ್, ಇದು ಲಾಲ್ದುಮಾ ಅಲ್ಲಿ ಗಂಡು ಹಕ್ಕಿ. ಕಂಡೀಷನ್ನು, ಕ್ವಾಲಿಟೀಸು, ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ತುಂಬ ಹಳೆ ಲೈನ್ ಜಾತಿ. ಇವಕ್ಕೆ ಲಾಲ್ದುಮಾ ಏನಕ್ಕೆ ಹೇಳ್ತಾರೆ ಅಂತ ಹೇಳ್ತೀನಿ. ಸ್ಟ್ಯಾಂಡಿಂಗ್ ಸ್ಟೈಲ್, ಕ್ವಾಲಿಟೀಸ್ ಎಲ್ಲ ನೋಡ್ಬೋದು ಟಾಪ್ ಕ್ವಾಲಿಟಿಲಿರುತ್ತೆ. ಅದು ಬಂದ ಜೊತೆ ಹೆಣ್ಣಿದು. ಈ ಬಂದ ಜೊತೆಗೆ ಒಳ್ಳೆ ಪಟ್ಟಗಳು ಬರುತ್ತೆ, ಒಳ್ಳೆ ಬಣ್ಣಗಳು ಬರುತ್ತೆ, ತುಂಬ ಹಳೆ ಲೈನ್ಗಳು ಬಿಚ್ಕೊಳ್ಳುತ್ತೆ. ಗಂಡು ಹೆಣ್ಣು ಎರಡನ್ನೂ ಲಾಲ್ದುಮಾ ಅಲ್ಲಿ ಬಂದ ಜೊತೆ. ನಾವೇನು ಚಿಕ್ಕ ಜೊತೆ ಅಂತ ಮಾಡಿ ಇಟ್ಕೊಂಡಿದ್ದೀವಿ ಅದೇ ಜೊತೆನ ಕೊಡ್ತಾ ಇರೋದು. ಸೂಪರ್ ಕ್ವಾಲಿಟಿಲಿರುತ್ತೆ. ಚಡಿ ಶೇಪು, ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು ಅಲ್ಟಿಮೇಟ್ ಕ್ವಾಲಿಟಿಲಿರುತ್ತೆ. ಈ ಲಾಲ್ದುಮಾ ಸ್ಪೆಷಾಲಿಟಿ ಏನಂತ ಹೇಳ್ತೀನಿ. ಹಕ್ಕಿ ಮೈ ಮೇಲೆ ಬಣ್ಣ ನೋಡ್ಕೊಳ್ಳಿ, ಫುಲ್ಲು ಕಪ್ಪು ದುಮ ಇರುತ್ತೆ. ಅದ್ಮೇಲೆ ಕೆಂಪು ಛಾಯೆ ನೋಡ್ಬೋದು. ಕೆಂಪು ಛಾಯೆ ಸಖತ್ ಡಾರ್ಕ್ ಆಗಿರುತ್ತೆ. ಪ್ಲಸ್ಸು ಗರಿಗಳಲ್ಲಿ ಲಾಲ್ ಕಟ್ಟು ತುಂಬ ಜಾಸ್ತಿ ಇರುತ್ತೆ. ಇವಾಗ ಟೈಮಿಂಗು ಅಷ್ಟೇ ಒಳ್ಳೆ ಲಾಂಗ್ ಟೈಮ್ ಆಡಿದೆ ಅಕ್ಕಿಗಳು. ಪಟ್ಟಗಳೇನೆಂದರೆ ಇವಲ್ಲಿ ಸಿಕ್ಕಾಪಟ್ಟೆ ಕರೆ ದುಮಗಳು ಬರುತ್ತೆ. ನಿಮ್ಗೆ ಅದು ನೋಡೋಕ್ಕೆ ಗುಲ್ದಾರ್ಗಳ ಥರ ಇರುತ್ತೆ. ಆದರೆ ಲಾಲ್ದುಮಾಲ್ ಬಂದಿರುತ್ತೆ ಪಟ್ಟಗಳು, ನೋಡೋಕ್ಕೆ ಸೇಮ್ ಗುಲ್ದಾರ್ ಥರ ಇರುತ್ತೆ. ಇವಾಗ ಈ ಹೆಣ್ಣು ನೋಡ್ಬೋದು, ಸಡನ್ನಾಗಿ ನೀವು ನೋಡಿದ್ರೆ ಗುಲ್ದಾರ್ ಅನ್ಕೊತೀರಾ, ಆದರೆ ಇದು ಹೆವಿ ಕರೆ ದುಮ ಹೆಣ್ಣು. ಮೇಯ್ನ್ ಇದ್ರಲ್ಲಿ ಬಂದ್ಬಿಟ್ಟು ಆಟ ಸರ್ಕನಿ, ಗೇಟ್ಲಿ, ಬಾಜಿ ಬಂದ್ಬಿಟ್ಟು ಸೂಪರ್ ಆಗಿರುತ್ತೆ. ಒಂದು ನೋಡೋ ಅಂಥ ಆಟ ಇರುತ್ತೆ. 1 ಅವರ್ಗೆ ಒಂದು ಕಮ್ಮಿ ಅಂದ್ರೂ 3 ಸತಿ ನಿಮಗೆ ಸರ್ಕನಿ ಗೇಟ್ಲಿ ನೋಡ್ಬೋದು. ಇದರಲ್ಲಿ ಒಂದು ಸತಿ ಬಂದು ಛತ್ರಿ ಮೇಲೆ ಪಟಾಗಳು ಬಂದ್ಬಿಟ್ಟು ಸರ್ಕನಿ ಗೇಟ್ಲಿ ಮಾಡೋಕ್ಕೆ ನಿಂತ್ಕೊಂಡ್ರೆ ಕಮ್ಮಿ ಅಂದ್ರೂ ಒಂದು 2-3 ನಿಮಿಷ ಸರ್ಕನಿ ಗೇಟ್ಲಿ ಮಾಡಿ ಒಳ್ಳೆ ಆಟ ತೋರಿಸುತ್ತೆ. ಒಂದು ಸತಿ ಬಾಜಿ ಮಾಡೋಕ್ಕೆ ನಿಂತ್ಕೊಂಡ್ರೆ ಕಮ್ಮಿ ಅಂದ್ರೂ 8ರಿಂದ 10 ರಾಕೆಟ್ ಬಾಜಿ ಮಾಡುತ್ತೆ. ಬಾಜಿ ಮಾಡ್ದಂಗೆ 10 ಅಡಿ ಮೇಲಾಗ್ಬಿಡುತ್ತೆ. ಪಲ್ಲಾಗೋಯ್ತು ಅಂದರೆ 15ರಿಂದ 20 ನಿಮಿಷ ಪಲ್ಲಾಗೋಗುತ್ತೆ. ಜಾಸ್ತಿ ದೂರ ಪರ ಹೋಗಲ್ಲ. ನಿಮಗೆ ಹಕ್ಕಿ ಕಾಣಿಸಂಗೆ ಮನೆ ಸುತ್ತಾನೆ ಆಡ್ತಾ ಇರುತ್ತೆ. ಪಲ್ಲ ಬಂದ್ಬಿಟ್ಟು 15ರಿಂದ 20 ನಿಮಿಷ ಪಲ್ಲ ಹೋಗುತ್ತೆ. ಪಟ್ಟ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ನಿಮಗೆ ಒಂದು 7ರಿಂದ 8 ಗಂಟೆ ಅನ್ನೋದು ಹೊಸ ಶೋಕ್ದಾರ್ಗಳೇ ಬಿಡ್ಕೊಬೋದು. ನಿಮಗೆ ಕಷ್ಟ ಬೀಳ್ಬೇಕಂತೇನಿದೆ, ಡೈಲಿ ಪಟ್ಟಗಳನ್ನ ಆಡಿಸ್ಕೊಂಬಂದರೆ ಸಾಕು. ಅವಶ್ಯಕ ಅವೇ ಟೈಮಿಂಗು ರೈಸ್ ಮಾಡ್ಕೊಂಬರುತ್ತೆ. ಬಾಜಿ ಎತ್ತಿ ದಿವಸದಿಂದನೇ ಹಕ್ಕಿಗಳು ಆಟನೇ ಚೇಂಜ್ ಆಗಿಬಿಡುತ್ತೆ. ಹೆವಿ ಟೈಮಿಂಗ್ ಮಾಡ್ಕೊಳ್ಳೋ ಸ್ಟಾರ್ಟ್ ಮಾಡುತ್ತೆ. 7ರಿಂದ 8 ಗಂಟೆ ಅನ್ನೋದು ಮಿನಿಮಮ್ ಟೈಮಿಂಗು. ಕರೆಕ್ಟಾಗಿ ನೀವು ಉಡಾನ್ ಸೆಟ್ ಮಾಡಿ ಪಟ್ಟಗಳನ್ನ ಬಾಜಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಬಿಡ್ಕೊಂಬಂದರೆ ಟೈಮಿಂಗು ಲಾಂಗ್ ಇದೆ. ನಾನು ಕೊಡ್ತಾ ಇರೋದು ಬಂದ್ಬಿಟ್ಟು 7ರಿಂದ 8 ಗಂಟೆ ಲೈನ್ ಅಂದ್ಬಿಟ್ಟು. ಮೇಯ್ನ್ ಏನಂದರೆ ಒಂದು ಜಾತಿ ಮಾಡ್ಕೊಳ್ಳೋರಿಗೆ, ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋರಿಗೆ ಆಟ ಮೇಯ್ನು ಮುಖ್ಯ. ಒಂದು ಒಳ್ಳೆ ಆಟ ನೋಡಬೇಕು, ಒಂದು ಒಳ್ಳೆ ಬಾಜಿ ನೋಡಬೇಕು. ಹಕ್ಕಿ ಟೈಮಿಂಗ್ ಕಮ್ಮಿ ಮಾಡಿದ್ರೂ ಪರವಾಗಿಲ್ಲ. ಮೇಯ್ನು ಹಳೆ ಹಕ್ಕಿಗಳು ಯಾವ ಟೈಪಲ್ಲಿ ಬಾಜಿ ಮಾಡೋದು, ಯಾವ ಟೈಪಲ್ಲಿ ಸರ್ಕನಿ ಗೇಟ್ಲಿ ಮಾಡಿ ಆಟ ತೋರಿಸೋದು, ಅಂಥ ಆಟ ನೋಡಬೇಕು ಅನ್ನೋರಿಗೆ ದಿ ಬೆಸ್ಟ್ ಬಂದ ಜೊತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 7,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. 2 ಅಕ್ಕಿನೂ ಬಂದ್ಬಿಟ್ಟು 3 ದಸ್ತದ ಅಕ್ಕಿಗಳು, ಚಿಕ್ಕ ಅಕ್ಕಿಗಳೇ. ಒಂದು 3ರಿಂದ 4 ಸೆಟ್ ಪಟ್ಟಾನು ಮಾಡಿಸಿದ್ದೀವಿ. ಪಟ್ಟ ರಿಸಲ್ಟು ನೋಡಿದ್ದೀವಿ. ಒಳ್ಳೆ ಟೈಮಿಂಗ್ ಇದೆ. ಯಾರೇ ಇಸ್ಕೊಂಡ್ರೂ ಒಳ್ಳೆ ಶೋಕ್ ಮಾಡ್ಕೊಬೋದು. ಲಾಲ್ದುಮಾ ಅಲ್ಲಿ ಪಿಲಾಂಕ ಕಣ್ಣಲ್ಲಿ ಬಂದ ಜೊತೆ. ಫ್ರೆಂಡ್ಸ್, ಇವಾಗಿನ ಜಸ್ಟ್ ಲಾಲ್ದುಮಾಲ್ ಗಂಟು ತೋರಿಸ್ತೆ. ಸಿಂಗಲ್ ಟೈಲು ಚಡಿ ಬಲ ಬರುತ್ತೆ. ಚುಪ್ತಿರಿ, ಉದ್ದಾತಿರಿ, ಲಾಲ್ ಕಟ್ ನೋಡ್ಬೋದು, ಹೆವಿಯಾಗಿರುತ್ತೆ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ನು ಸೂಪರ್ ಆಗುತ್ತೆ. ಕೆಂಪು ಛಾಯೆ ನೋಡ್ಬೋದು, 2 ಕಡೆನೂ ಕೆಂಪು ಛಾಯೆ ನೋಡ್ಕೊಳ್ಳಿ. ಸಖತ್ತು ಕೆಂಪು ಛಾಯೆ ಇರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಹಕ್ಕಿ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸೂಪರ್ ಆಗಿರುತ್ತೆ.
ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗಲ ಕಣ್ಣಿರುತ್ತೆ. ಕಣ್ಣ ನೋಡ್ಬೋದು ಹೆಂಗೆ ಅಗಲ ಆಯ್ತು ಇಟ್ಕೊಂಡಿದೆ ಅಂತ. ಇವಾಗ ನೆಕ್ಸ್ಟು ಪುತ್ಲಿನ ತೋರಿಸಿ ನೋಡಿ, ಫುಲ್ ಎಳ್ಕೊಳ್ಳುತ್ತೆ ಪುತ್ಲಿನ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಶುದ್ಧ ಕಣ್ಣಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಗ್ರೀನ್ ಕಲರಲ್ಲಿರುತ್ತೆ. ಅದಾಗಿದ ತಕ್ಷಣ ಕ್ರ್ಯಾಕ್ಸು, ಒಡಕಲು ಇವೆಲ್ಲ ನೋಡ್ಬೋದು. ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ, ಸ್ಟಾರ್ಟಿಂಗಿಂದನೂ ಎಂಡಿಂಗ್ ತನಕ ನೋಡ್ಬೋದು. ಕ್ರ್ಯಾಕ್ಸು, ಒಡಕಲು ಫುಲ್ ಕಣ್ಣಲ್ಲಿ ತುಂಬ್ಕೊಂಡಿರುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸೂಪರ್ ಆಗಿದೆ. ಹಾರಿಸ್ಕೊಳ್ಳೋ ಕಣ್ಣು ಅನ್ನೋದು ಸಖತ್ತಾಗಿದೆ. ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋರಿಗೆ, ಒಂದು ಒಳ್ಳೆ ಲೈನ್ ಮೇಂಟೈನ್ ಮಾಡೋರಿಗೆ ಟಾಪ್ ಕ್ಲಾಸು ಬಂದ ಜೊತೆ ಆಗುತ್ತೆ. ರಿಂಗ್ ನಂಬರ್ 3199. ಫ್ರೆಂಡ್ಸ್ ಇವಾಗೇನು ಜಸ್ಟ್ ಲಾಲ್ ದುಮಾಲ್ ಹೆಣ್ಣು ತೋರಿಸ್ತೆ. ಸಿಂಗಲ್ ಟೇಲು ಚಡಿಬಲ ಬರುತ್ತೆ, ಚುಪ್ತಿರಿ ಉದ್ದಾತಿರಿ, ಲಾಲ್ ಕಟ್ ಹೆವಿ ಆಗಿರುತ್ತೆ. ವೈಬ್ರೇಷನ್ನು ಗಂಡಕ್ಕಿಂತ ಹೆಣ್ಣಲ್ಲಿ ವೈಬ್ರೇಷನ್ ಜಾಸ್ತಿ ಇರುತ್ತೆ. ಕೆಂಪು ಛಾಯೆ ನೋಡ್ಬೋದು, 2 ಸೈಡ್ ತೋರಿಸ್ತೀವಿ ನೋಡಿ. ಕೆಂಪು ಛಾಯೆ ಹಿಂಗೆ ಸಖತ್ತಾಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಅಕ್ಕಿನ ಹಿಂಗೆ ಆಚೆ ಬಿಟ್ಬಿಟ್ಟು ನಿಮಗೆ ತೋರಿಸಿದ್ರೆ ಸೇಮ್ ಗುಲ್ದಾರ್ ಅಂದ್ಬಿಡ್ಬೇಕು. ಆದರೆ ಇದು ತುಂಬಾ ಕರೆ ಧೂಮ. ಇದು ಸೇಮ್ ಗುಲ್ದಾರ್ ಥರನೇ ಕಾಣುತ್ತೆ. ಪಟ್ಟಾಗಳು ಅಷ್ಟೇ ಕಪ್ಪು ಗುಲ್ದಾರ್ಗಳ ಥರ ಬರುತ್ತೆ. ಕರೆ ಧೂಮಗಳಲ್ಲಿ ಫುಲ್ಲು ಕಪ್ಪು ಜಾಸ್ತಿ ಆದಾಗ ಪಟ್ಟಾಗಳು ಸಿಕ್ಕಾಪಟ್ಟೆ ಗುಲ್ದಾರ್ ಕಲರ್ಗಳಲ್ಲಿ ಬರುತ್ತೆ. ಲೆಂತ್ ವೈಸು, ಚೆಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಡ್ಕೊಂಡಿರುತ್ತೆ. ವೈಬ್ರೇಷನ್, ರೊಟೇಷನ್ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಮಾಡ್ತಾ ಇರುತ್ತೆ. ಅಗ್ಲ ಕಣ್ಣು. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಔಟರಿಂಗ್ ಬ್ಲ್ಯಾಕ್ ಪಕ್ಕದಲ್ಲೇ ನೋಡ್ಬೋದು ನೀವು. ಕ್ರ್ಯಾಕ್ಸು, ಒಡಕಲು ನೋಡ್ಬೋದು. ಏನು ಸ್ಟಾರ್ಟ್ ಆಗ್ತಾಯಿದೆ ಅವೆಲ್ಲ ಇನ್ನೂ ವಯಸ್ಸಾಗ್ತಿರಂಗೆ ಕ್ರ್ಯಾಕ್ಸು, ಒಡಕಲು ಅನ್ನೋದು ಜಾಸ್ತಿ ಆಗುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ಸೂಪರ್ ಆಗಿದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಟಾಪ್ ಆಗಿದೆ. ಇದಿನ್ನೂ ವಯಸ್ಸಾಗ್ತಾರಂಗೆ ಕಣ್ಣಿನ ಕ್ವಾಲಿಟಿ ಸಿಕ್ಕಾಪಟ್ಟೆ ಚೇಂಜ್ ಆಗುತ್ತೆ. ಒಳ್ಳೆ ಬಂದ ಜೊತೆ ಕೊಡ್ತಾಯಿದ್ದೀನಿ, ಮಿಸ್ ಮಾಡ್ಕೊಬೇಡಿ. ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋ ಅಂತ ಲೈನ್ ಮಾಡ್ಕೊಬೋದು. 2 ರಿಂಗ್ ಇರುತ್ತೆ ಇದಕ್ಕೆ. ರಿಂಗ್ ನಂಬರ್ 3234. ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಹೆವಿ ಲಾಲ್ ಕಟ್ಟಲ್ಲಿ ಧೂಮಾ ಲೈನು, ಲಾಲ್ ಪರ್ ಧೂಮಾಗಳು ಏನು ಬರುತ್ತೆ ಆ ಲೈನಲ್ಲಿ ಹೆವಿ ಲಾಲ್ ಕಟ್ ಇರುತ್ತೆ ಧೂಮಾ ಅಲ್ಲಿ. ಇದಕ್ಕೆ ಮ್ಯಾಚ್ ಮಾಡಿರೋದು ಬಂದ್ಬಿಟ್ಟು ಗುಲ್ದಾರಲ್ಲಿ ಗಂಡು. ಈ ಬಂದ ಜೊತೆಗೆ ಹೊಸ ಶೋಕ್ದಾರ್ ಇಸ್ಕೊಳ್ಳಿ, ಹಳೆ ಶೋಕ್ದಾರ್ ಇಸ್ಕೊಳ್ಳಿ, ಆಡಿಸ್ಕೊಳ್ಳೋದು ತುಂಬ ಈಸಿ ಇದೆ. ಇದನ್ನು ನೀವು ಕಷ್ಟ ಬೀಳಬೇಕು, ಹಕ್ಕಿನ ಉಡಾನ್ ಸೆಟ್ ಮಾಡಬೇಕು ಅನ್ನೋದು ಏನು ಪ್ರಾಬ್ಲಮ್ ಇಲ್ಲ. ಪಟ್ಟಾಗಳು ಒಂದು ಸತಿ ರೆಡಿ ಆದಂಗೆ ನೀವು ಪಟ್ಟಾಗಳನ್ನ ಡೈಲಿ ಉಡಾನ್ ಮಾಡ್ಕೊಂಬಂದರೆ ಸಾಕು. ಡೈಲಿ ಬೆಳಗ್ಗೆ ಒಂದು ಉಡಾನು, ಸಂಜೆ ಒಂದು ಉಡಾನ್ ಮಾಡ್ಕೊಂಬನ್ನಿ. ಪಟ್ಟಾಗಳು ಒಂದು 2 ಅವರ್ ಟೈಮಿಂಗ್ ಬರೋ ತನಕ. 2 ಅವರ್ ಟೈಮಿಂಗ್ ದಾಟ ಮೇಲೆ ಸಂಜೆ ಉಡಾನ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಡಿ. ಬರೀ ಬೆಳಗ್ಗೆ ಉಡಾನ್ ಮಾಡ್ಕೊಂಬನ್ನಿ. ಯಾಕಂದರೆ ಸಂಜೆ ಉಡಾನ್ಗಳು 2 ಅವರ್ ದಾಟ ಮೇಲೆ ಪಟ್ಟಾಗಳನ್ನ ನೀವು ಓಡಿಸ್ಕೊಂಬಂದರೆ ಕತ್ಲಾಗಿ ಹೋಗ್ಬಿಡುತ್ತೆ ಈ ಲೈನಲ್ಲಿ. ಬೆಳಗ್ಗೆ ಉಡಾನ್ ಮಾತ್ರ ಮಾಡಿಸ್ಕೊಬೇಕು 2 ಅವರ್ ದಾಟ ಮೇಲೆ. ಬಾಜಿ ಹತ್ತಿದ ದಿನದಿಂದ ಹಕ್ಕಿ ಆಟ ಚೇಂಜ್ ಆಗುತ್ತೆ, ಸರ್ಕ್ನಿ ಹೆವಿ ಇರುತ್ತೆ, ಗೇಟ್ಲಿ ಚೆನ್ನಾಗಿದೆ. ಬಾಜಿ ಹತ್ತಿದ ದಿನದಿಂದನೇ ಹಕ್ಕಿಗಳು ಟೈಮಿಂಗ್ ರೈಸ್ ಆಗ್ಬಿಡುತ್ತೆ. ಇವಾಗ ಒಂದು ಅರ್ಧ ಗಂಟೆ ಆಡ್ತಾಯಿದೆ, ಬಾಜಿ ಇನ್ನೂ ಹತ್ತಿಲ್ಲ ಅಂದರೆ ನಾಳೆ ಬಿಟ್ಟಾಗ ಒಂದು 3/4 ಗಂಟೆ ಆಡುತ್ತೆ ಬಾಜಿ ಹತ್ತದೇನೆ. ಅದೇ ಬಾಜಿ ಹತ್ತಿದ ದಿನದಿಂದನೇ ಮಾರನೇ ದಿನ ನೀವು ಬಿಡ್ಕೊಂಬಂದರೆ ಬಾಜಿ ಹೊಡ್ಕೊಂಡು ಅಕ್ಕಿ ಏಕ್ದಮ್ ಅರ್ಧ ಗಂಟೆ 3/4 ಗಂಟೆ ಆಡೋ ಅಕ್ಕಿ 4 ಗಂಟೆ 5 ಗಂಟೆಗೆ ತಿರುಗಿಬಿಡುತ್ತೆ. ನಿಮ್ಗೊಂದು 7ನೇ ಕಲಿ 8ನೇ ಕಲಿಗೆಲ್ಲ 6-7 ಗಂಟೆ ಮೇಲೆ ಈಸಿಯಾಗಿ ಬಂದ್ಬಿಡುತ್ತೆ. ಅದೇ ಪಟ್ಟಾಗಳನ್ನ ನೀವು ದಸ್ತ ಆದಮೇಲೆ 1.5 ದಸ್ತಕ್ಕೆಲ್ಲ ಬಿಡ್ಕೊಂಬಂದರೆ ಟೈಮಿಂಗ್ ಇನ್ನೂ ರೇಸ್ ಆಗುತ್ತೆ. ಪಲ್ಲ ಬಂದ್ಬಿಟ್ಟು ಇವಲ್ಲಿ ಧೂಮ ಬಣ್ಣ ಮೇಲೆ ಬಂದರೆ ಪಲ್ಲ ಜಾಸ್ತಿ ಇರುತ್ತೆ. ಧೂಮ ಬಣ್ಣ ಮೇಲೆ ಬಂದರೆ ಪಟ್ಟಾಗಳು ಪಲ್ಲ ಬಂದ್ಬಿಟ್ಟು 30 ಇಂದ 40 ನಿಮಿಷ ಪಲ್ಲ ಹೋಗುತ್ತೆ. ಗುಲ್ದಾರ್ ಬಣ್ಣ ಮೇಲೆ ಬಂದರೆ 15 ಇಂದ 20 ನಿಮಿಷ ಪಲ್ಲ ಹೋಗುತ್ತೆ. ಇವಲ್ಲಿ ಬಣ್ಣಗಳು ಚೆನ್ನಾಗಿ ಬರುತ್ತೆ. ಲಾಲ್ ಕಟ್ಟು ಇನ್ನೂ ಅಪ್ಪ ಅಮ್ಮಕ್ಕಿಂತ ಪಟ್ಟಾಗಳಲ್ಲಿ ಹೆವಿ ಲಾಲ್ ಕಟ್ ಬರುತ್ತೆ. ಯಾಕಂದರೆ ಇದು ಲಾಲ್ ಪರ್ ಧೂಮಗಳಲ್ಲಿ ಬಂದಿರೋ ಲೈನು. ಈ ಲೈನಲ್ಲೂ ಅಷ್ಟೇ ಹೆವಿ ಲಾಲ್ ಕಟ್ ಲೈನ್ ಇದು. ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು. ಸಿಕ್ಕಾಪಟ್ಟೆ ಟಾಪ್ ಆಗಿರುತ್ತೆ. 2 ಅಕ್ಕಿನೂ ಲೆಂತ್ ವೈಸು ಚೆನ್ನಾಗಿದೆ, ಕಂಡೀಷನ್ ಸೂಪರ್ ಆಗಿದೆ, ಕ್ವಾಲಿಟಿ ಟಾಪ್ ಆಗಿದೆ. ಯಾರೇ ಇಸ್ಕೊಂಡ್ರೂ
ಎಷ್ಟಾಗುತ್ತೋ ಅಷ್ಟು ಪಟಾಗಳು ಮಾಡಿಸ್ಕೊಂಡು ಮುಂದಿನ ವರ್ಷಕ್ಕೆ ಟೂರ್ನಮೆಂಟು ಇದೇ ಲೈನಲ್ಲಿ ನೀವು ಪಟಾಗಳನ್ನ ಬಿಡ್ಕೊಬೋದು. ಈ ಲೈನಲ್ಲಿ ನಿಮಗೆ ಪಟಾಗಳು ಬಿಡ್ಕೊಂಡ್ರೆ ನಿಮಗೆ 2 ಅಡ್ವಾಂಟೇಜ್ ಇರುತ್ತೆ. ಒಂದೇ ಲೈನಲ್ಲಿ 3 ಥರ ಬಣ್ಣ ಬರುತ್ತೆ. ಇದರಲ್ಲಿ ಗುಲ್ದಾರ್ಗಳು ಬರುತ್ತೆ, ಧೂಮ ಅಲ್ಲಿ ಲಾಲ್ಪರ್ ಧೂಮಗಳು, ಹೆವಿ ಲಾಲ್ಪರ್ ಧೂಮಗಳು ಬರುತ್ತೆ. ಒಂದೊಂದು ಸತಿ ಧೂಮ ಮೇಲೆ ಗುಲ್ದಾರ್ ರೇಗ್ಗಳು ಬರುತ್ತೆ, ಕಪ್ಪು ರೇಗ್ಗಳು, ಹೆವಿ ದಪ್ಪ ರೇಗ್ಗಳು ಬರುತ್ತೆ. ಪ್ರತಿಯೊಂದು ಪಟಾಗೂ ಲಾಲ್ ಕಟ್ಟು ಸೂಪರಾಗಿ ಬರುತ್ತೆ. ಯಾಕಂದರೆ 2 ಅಕ್ಕಿಯಲ್ಲೂ ಲಾಲ್ ಕಟ್ಟು ತುಂಬ ಚೆನ್ನಾಗಿದೆ. 2 ಅಕ್ಕಿನೂ ದಿ ಬೆಸ್ಟ್ ಕ್ವಾಲಿಟಿಯಲ್ಲಿ ಮಾಡಿಸಿರೋ ಅಕ್ಕಿಗಳು, ದಿ ಬೆಸ್ಟ್ ಲೈನ್ಗಳಲ್ಲಿ ಮಾಡಿಸಿರೋ ಅಕ್ಕಿಗಳು. ಈ ಜೊತೆನೇ ಬಂದ್ಬಿಟ್ಟು 3 ವರ್ಷದ ಗಂಡು 3 ವರ್ಷದ ಹೆಣ್ಣು, ತುಂಬ ದೊಡ್ಡ ಜೊತೆ ಅಲ್ಲ, 3 ವರ್ಷದ ಗಂಡು 3 ವರ್ಷದ ಹೆಣ್ಣು. ಇದ್ರಲ್ಲಿ ಕೊಟ್ಟಿರೋ ಕಡೆ ಎಲ್ಲ ಪಟಾಗಳು ಮಿನಿಮಮ್ ಟೈಮ್ ನಾನು ಹೇಳ್ತಾ ಇರೋದು 8 ಗಂಟೆ ಅನ್ನೋದು ಮಿನಿಮಮ್ ಟೈಮ್ ಬಂದಿದೆ. ಅದೇ ಪಟಾಗಳು 1.5 ದಸ್ತಕ್ಕೆ ಒಳ್ಳೆ ಉಡಾನು ಸೆಟ್ ಮಾಡೋರ ಹತ್ರ ಎಲ್ಲ ಡಬಲ್ ಡಿಜಿಟ್ ಆಡಿದೆ. ನಾನು ಕೊಡ್ತಾರೋದು ಬಂದ್ಬಿಟ್ಟು 7ರಿಂದ 8 ಗಂಟೆ ಲೈನ್ ಅಂದ್ಬಿಟ್ಟೆ ಕೊಡ್ತಾಯಿದ್ದೀನಿ. ಯಾಕಂದರೆ ಅದು ಬಂದ್ಬಿಟ್ಟು ಯಾವ ಪಟ್ಟಾರು ಆಗಲಿ, ಇದರಲ್ಲಿ ಗಂಡು ಪಟ್ಟ ಆಗಲಿ ಹೆಣ್ಣು ಪಟ್ಟ ಆಗಲಿ, ನೀವು ಉಡಾನ್ ಸೆಟ್ ಮಾಡ್ದೇನೆ 7-8 ಗಂಟೆ ಅನ್ನೋದು ತುಂಬಾ ಈಸಿಯಾಗಿ ಬಿಡ್ಕೊಬೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 8,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಯಾರೇ ಇಸ್ಕೊಂಡ್ರೇನು ಉಡಾನ್ ಸೆಟ್ ಮಾಡೋಕ್ಕೆ ಬರ್ದೇ ಇರೋರು ಆಡಿಸಿದ್ರೇನು 7ರಿಂದ 8 ಗಂಟೆ ಬಿಡ್ಬೋದು. ಕರೆಕ್ಟಾಗಿ ಉಡಾನ್ ಸೆಟ್ ಮಾಡಿ ನೀವು ಆಡಿಸ್ತೀರಾ ಅಂದರೆ ಡಬಲ್ ಡಿಜಿಟು 10 ಗಂಟೆ ಮೇಲೆ ಪಟಾಗಳನ್ನ ಇದೇ ಲೈನಲ್ಲಿ ಬಿಡ್ಕೊಬೋದು. ನಾನು ಕೊಡ್ತಾ ಇರೋದು ಬಂದ್ಬಿಟ್ಟು 7ರಿಂದ 8 ಗಂಟೆ ಅಂತಲೇ ನಾನು ಕೊಡ್ತಾ ಇರೋದು. ಅದಕ್ಕೆ ಮೇಲೆ ಏನೇ ಆಡಿದ್ರೂ ನಿಮಗೂ ಖುಷಿಯಾಗಲಿ, ನಮಗೂ ಖುಷಿ ಆಗತ್ತೆ. ಕ್ವಾಲಿಟೀಸ್ ಕಂಡೀಷನ್ ನೋಡ್ಕೊಳ್ಳಿ, ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಚಿಕ್ಕ ಜೊತೆ ನಾನೇ ಕೊಡ್ತಾಯಿದ್ದೀನಿ. 3 ದಸ್ತದ ಹೆಣ್ಣು 3 ದಸ್ತದ ಗಂಡು. ಫ್ರೆಂಡ್ಸ್, ಇವಾಗಿನ ಜಸ್ಟ್ ಗುಲ್ದಾರಲ್ಲಿ ಗಂಡು ತೋರಿಸ್ದೆ. ಚಿಡಿ ಬಾಲ ಬರುತ್ತೆ, ಕತ್ರಿ ಬಾಲ ಇರುತ್ತೆ. ಇಲ್ಲಿ ನೋಡ್ಬೋದು, ಕತ್ರಿ ಬಾಲ ಇರುತ್ತೆ, ಫುಲ್ ಚಿಡಿ ಬಾಲ ಇರುತ್ತೆ. ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು. ಲಾಲ್ ಕಟ್ಟು ಹೆವಿ ಆಗಿರುತ್ತೆ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ ಮೀಡಿಯಮ್ ಆಗಿ ಚೆನ್ನಾಗಿದೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ಲೆಂತ್ ವೈಸು, ಚೆಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಡ್ಕೊಂಡಿರುತ್ತೆ. ಕ್ರ್ಯಾಕ್ಸು ಒಡಕ್ಲು ನೋಡ್ಬೋದು. ಏನು ಇವಾಗ ಸ್ಟಾರ್ಟ್ ಆಗಿದೆ ಕ್ರ್ಯಾಕ್ಸು ಒಡಕ್ಲು. ವಯಸ್ಸಾಗ್ತಾರಂಗೆ ಆ ಕ್ರ್ಯಾಕ್ಸು ಒಡಕ್ಲು ಕಪ್ಪು ಒಡಕ್ಲು ಟರ್ನ್ ಆಗುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಟಾಪ್ ಆಗಿದೆ, ಆಡಿಸ್ಕೊಳ್ಳೋ ಕಣ್ಣು ಸೂಪರ್ ಟಾಪ್ ಆಗಿದೆ ಈ ಗಂಡಲ್ಲಿ. ರಿಂಗ್ ನಂಬರ್ 4043. ಫ್ರೆಂಡ್ಸ್, ಇವಾಗಿನ ಜಸ್ಟ್ ಲಾಲ್ಪರ್ರು ಧೂಮ ಹೆಣ್ಣು ತೋರಿಸ್ದೆ. ಸಿಂಗಲ್ ಟೇಲು ಚಿಡಿ ಬಾಲ ಬರುತ್ತೆ. ಚುಪ್ತಿರಿ ಉದಾತಿರಿ ಲಾಲ್ ಕಟ್ ನೋಡ್ಬೋದು. ಹೆವಿ ಲಾಲ್ ಕಟ್ ಬರುತ್ತೆ. ಈ ಲೈನಲ್ಲೇ ಲಾಲ್ ಕಟ್ ಹೆವಿ ಬರುತ್ತೆ. ವೈಬ್ರೇಷನ್ ಲೆಕ್ಕಕ್ಕೂ ನೋಡ್ಬೋದು. ವೈಬ್ರೇಷನ್ ಸಕ್ಕತ್ತಾಗಿರುತ್ತೆ. ಬಿಗಿ ತಿರಿ ಇರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ಮತ್ತು ಇದಕ್ಕೆ ನೋಡ್ಬೋದು, ಇಲ್ಲಿ ಬಣ್ಣ ವೈಟು ರೆಡ್ ಮಿಕ್ಸ್ ಇರುತ್ತೆ, ಕೆಂಪು ಬಿಳೆ ಮಿಕ್ಸ್ ಇರುತ್ತೆ. ಲೆಂತ್ ವೈಸು, ಚೆಡಿ ಶೇಪು, ಅಗ್ಲ ಎದೆ. ಕಂಡೀಷನ್ ಅಂತೂ ಸೂಪರ್ ಟಾಪ್ ಕ್ಲಾಸ್ ಆಗಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಪುತ್ಲಿನ ನೋಡ್ಬೋದು ಹೆಂಗೆ ಎಳೆದಿಟ್ಕೊಂಡಿದೆ ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಪುತ್ಲಿನ ಎಳೆದು ಬಿಡೋದು, ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿಗೆ ಕ್ವಾಲಿಟೀಸ್ನ ಸಿಕ್ಕಾಪಟ್ಟೆ ಮಾಡ್ತಾ ಇರುತ್ತೆ. ಇನ್ನೂ ಇದು ನಾನು ಬಿಸಿಲಿಗಿಟ್ಟು ಮಾಡಿದ್ದೀರೆ. ಪುತ್ಲಿನ ಇನ್ನೂ ಸಣ್ಣ ಮಾಡಿರೋದು, ಇನ್ನೂ ಅಗ್ಲ ಮಾಡಿರೋದು. ವೈಬ್ರೇಷನ್ ನೋಡ್ಬೋದು, ಕಣ್ಣಲ್ಲಿ ಹೆವಿ ವೈಬ್ರೇಷನ್ ಹಿಂಗೆ ಮಾಡ್ತಾ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಸೂಪರ್ ಟಾಪ್ ಕ್ಲಾಸ್ ಆಗಿದೆ. ಗಂಡು ಹೆಣ್ಣು ಎರಡೂ ಮಿಸ್ ಮಾಡ್ಕೊಂಬಿಡಿ. ಟಾಪ್ ಕ್ವಾಲಿಟಿ ಬಂದ ಜೊತೆ ಕೊಡ್ತಾಯಿದ್ದೀನಿ. ರಿಂಗ್ ನಂಬರ್ 3528. ಫಸ್ಟು ಹಕ್ಕಿ ನಿಂತ್ಕೊಳ್ಳೋ ಶೇಪ್, ಸ್ಟೈಲ್, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಸೂಪರ್ ಟಾಪ್ ಕ್ಲಾಸ್ ಜೊತೆ ಕೊಡ್ತಾಯಿದ್ದೀನಿ. ಹೆಣ್ಣು ನಿಂತ್ಕೊಳ್ಳೋ ಶೇಪ್ ನೋಡ್ಬೋದು. ಫುಲ್ಲು ಎಸ್ ಟೈಪ್ ಕುತ್ತಿಗೆ, ಚಿಡಿ ಶೇಪು, ಸಖತ್ತು ಚಿಡಿಯಾಗಿ ನಿಂತ್ಕೊಳ್ತೀವಿ ನೋಡ್ಬೋದು. ಇಲ್ಲಿ ಇದೇ ಹೆಣ್ಣು ಬಂದ್ಬಿಟ್ಟು 9:45 ಗಂಟೆ ಹಾರಿರೋ ಹೆಣ್ಣು. ಗಂಡು ನೋಡ್ಬೋದು, ಟಾಪ್ ಕ್ಲಾಸ್ ಆಗಿರುತ್ತೆ. ನಾವು ಮ್ಯಾಚ್ ಮಾಡಿರೋದು ಅಷ್ಟೇ. ಕಣ್ಣಲ್ಲಿ ಕ್ವಾಲಿಟೀಸ್ ಬಂದ್ಬಿಟ್ಟು 2 ಅಕ್ಕಿನೂ ಸೂಪರ್ ಪ್ರೀಮಿಯಂ ಕ್ವಾಲಿಟಿದಿರುತ್ತೆ.
ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಒಂದು ಬಂದ್ಬಿಟ್ಟು ಫುಲ್ಲು ಒಡಕಲ್ ರವೆ ಕಣ್ಣು, ಒಂದು ಬಂದ್ಬಿಟ್ಟು ಬಾದಾಮಿ ಶೇಡ್ ಕಣ್ಣಲ್ಲಿ, ಶುದ್ಧ ಕಣ್ಣಲ್ಲಿ ಕಾರ್ಬನ್ ಶೇಡು. ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಟ್ಯಾಂಡಿಂಗ್ ಸ್ಟೈಲೇ ನೋಡಿದ್ರೇ ಸಾಕು, ಸೂಪರ್ ಹೈ ಕ್ವಾಲಿಟಿ ಹಕ್ಕಿ ಇದು. ಗಂಡು ಬಂದ್ಬಿಟ್ಟು ಆಲ್ಮೋಸ್ಟು 7-7.25 ಗಂಟೆ ಆಡಿರೋ ಗಂಡು. ಹೆಣ್ಣು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಲಾಂಗ್ ಟೈಮ್ ಆಡಿರೋ ಹೆಣ್ಣು. ಈ ಜೊತೆನ ಕಮ್ಮಿ ಅಂದ್ರೂ ನಾವು ಒಂದು 3 ಬ್ಯಾಚು ಪಟ್ಟ ಮಾಡಿಸಿದ್ದೀವಿ. ಇದರಲ್ಲಿ ಪಟ್ಟಗಳನ್ನ ಕೊಟ್ಟಿದ್ದೀವಿ. ಪಟ್ಟ ರಿಸಲ್ಟು ಅಷ್ಟೇ, ನಿಮಗೊಂದು 4ನೇ ಕಲ್ಲಿ ಹಂಗೆ ಪಟ್ಟಗಳನ್ನ ಬಿಡ್ಕೊಂಬಂದ್ರೆ ಸಾಕು, 5ನೇ ಕಲ್ಲಿ 6ನೇ ಕಲ್ಲಿಗೆಲ್ಲ ಬಾಜಿಗೆ ಬಂದ್ಬಿಡುತ್ತೆ. ಬಾಜಿಗೆ ಬಂದು ಅಕ್ಕಿ ಒಂದು ಸತಿ ಗಟ್ಟಿ ಏಟ್ ಮಾಡ್ದಂಗೆ ಟೈಮಿಂಗ್ ರೈಸ್ ಆಗ್ಬಿಡುತ್ತೆ. ಆಲ್ಮೋಸ್ಟ್ ಇದರಲ್ಲಿ ಪಟ್ಟಗಳು ಆಡಿರೋ ಟೈಮ್ ಬಂದ್ಬಿಟ್ಟು ನಾನು ಹೇಳ್ತಿರೋದು ಪಟ್ಟಗಳು ಮಾತ್ರ ಒಂದು 7ನೇ ಕಲ್ಲಿ ಒಳಗಡೆ 7 ಗಂಟೆ ದಾಟಿಬಿಟ್ಟಿದೆ. ಅವೆಲ್ಲ ಇನ್ನೂ ದಸ್ತಾ ಆದಮೇಲೆ ಏನು ಮಾಡಿದೆ ಅಂತ ನೋಡಿಲ್ಲ. 7ನೇ ಕಲ್ಲಿಗೆಲ್ಲ 7 ಗಂಟೆ ದಾಟಿದೆ. ಈ ಬಂದ ಜೊತೆಲಿ ಬಂದಿರೋ ಪಟ್ಟಗಳು ಎರಡಕ್ಕಿನ ಸ್ಟ್ಯಾಂಡಿಂಗ್ ಸ್ಟೈಲ್, ಕ್ವಾಲಿಟೀಸ್, ಕಂಡೀಷನ್ ನೋಡ್ಬೋದು, ಸೂಪರ್ ಆಗಿರುತ್ತೆ. ಬಾಜಿಗಳು ಬಂದ್ಬಿಟ್ಟು ಪಟ್ಟಗಳಲ್ಲಿ ಒಂದು ಸತಿ ಎದೆ ಎತ್ಕೊಂಡು ಹೊಡೆದ್ರೆ ಕಮ್ಮಿ ಅಂದ್ರೂ 6-8 ಬಾಜಿ ಮಾಡುತ್ತೆ. ಒಂದೊಂದು ಬಾಜಿಗೂ 10-15 ಅಡಿ ಮೇಲಾಗ್ಬಿಟ್ಟೆ ಸಖತ್ ರಾಕೆಟ್ ಬಾಜಿ ಹೊಡೆದಂಗೆ ಮೇಲಾಗತ್ತೆ. ಸೀದಾ ಒಂದು ಸತಿ ಪಲ್ಲಾಗೋಯ್ತು ಅಂದರೆ 25-30 ನಿಮಿಷ ಪಲ್ಲ ಹೋಗುತ್ತೆ. ಪಲ್ಲ ಹೋಗ್ಬೇಕಾದ್ರೆ ಮೇಲ್ಕೈಯಲ್ಲಿರುತ್ತೆ, ಮನೆ ಮೇಲೆ ಬಂದಂಗೆ ಮೀಡಿಯಮ್ ಕೈ ಆಗುತ್ತೆ. ತುಂಬ ಒಳ್ಳೆ ಆಟ ಇದೆ ಇದರಲ್ಲಿ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ, ಎರಡಕ್ಕಿನ್ನೂ ಸೂಪರ್ ಕ್ವಾಲಿಟಿ ಇರುತ್ತೆ. ಯಾರೇ ಈ ಜೊತೆನ ಇಸ್ಕೊಂಡು ಪಟ್ಟಗಳು ಮಾಡಿಸ್ಕೊಂಡು ಬಿಡ್ಕೊಂಡ್ರೂ ಮುಂದಿನ ವರ್ಷಕ್ಕೆ ಒಂದು ಒಳ್ಳೆ ಟೈಮ್ ಬಿಡ್ಕೊಬೋದು. ಎರಡಕ್ಕಿನ್ನೂ ಸೂಪರ್ ಕ್ವಾಲಿಟಿಯಲ್ಲಿ ಬಿಳೆ ತಾಮ್ರಾಲಲ್ಲಿ ದಿ ಬೆಸ್ಟ್ ಬಂದ ಜೊತೆ ಕೊಡ್ತಾಯಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಗೆ. ಈ ಬಂದ ಜೊತೆನ 7,000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸು, ಕಂಡೀಷನ್ ಎಲ್ಲ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಸ್ಟ್ಯಾಂಡಿಂಗ್ ಸ್ಟೈಲೆಲ್ಲ ನೋಡ್ಬೋದು, ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಗಂಡು ಗುಮಾಗಿಸ್ತಾ ಇರೋದಕ್ಕೆ ಹೆಣ್ಣು ಥರ ಹಿಂಗೆ ನಿಂತ್ಕೊತಾ ಇಲ್ಲ, ಅದೇ ಗಂಡ ಹಿಂಗೆ ಸಿಂಗಲಾಗಿ ಆಚೆ ಬಿಟ್ಟರೆ ಅದೂ ಒಳ್ಳೆ ಸ್ಟ್ಯಾಂಡಿಂಗ್ ಸ್ಟೈಲಲ್ಲಿ ನಿಂತ್ಕೊಳ್ಳುತ್ತೆ. ಕ್ವಾಲಿಟೀಸ್ ನೋಡ್ಬೋದು, ಟಾಪ್ 1 ಆಗಿರುತ್ತೆ. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಗಂಡು ತೋರಿಸ್ದೆ, ಸಿಂಗಲ್ ಟೇಲು ಚಡಿವಾಲ ಎತ್ತಿಟ್ಕೊಳುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಚುಪ್ತಿರಿ, ಉದ್ದಾತಿರಿ, ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಹಕ್ಕಿ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು, ಕಂಡೀಷನ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಆಗಲೇ ಹೇಳಿದ್ದೀನಿ, ಹೆವಿ ರವೆ ಒಡ್ಕಲು ಕಣ್ಣಿರತ್ತೆ ಅಂತ. ಈ ಗಂಡಿನ ಕಣ್ಣು ನೋಡ್ಬೋದು, ಸೂಪರ್ ರವೆ ಒಡ್ಕಲಿರುತ್ತೆ. ಪೂರ್ತಿ ಕಣ್ಣು ರವೆ ತುಂಬ್ಕೊಂಡಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಡಾರ್ಕ್ ಆಗಿರುತ್ತೆ, ಹಡ್ಕೊಂಡಿರುತ್ತೆ, ಎದ್ದಿ ಕಾಣುತ್ತೆ. ಅದಾಗಿದ ತಕ್ಷಣವೇ ಏನು ರವೆಗಳು ಸ್ಟಾರ್ಟ್ ಆಗಿದೆ, ಒಡ್ಕಲುಗಳು ಸ್ಟಾರ್ಟ್ ಆಗಿದೆ. ಪೂರ್ತಿ ಔಟರ್ ರಿಂಗ್ ತನಕ ನೋಡ್ಬೋದು, ಆ ರವೆ ಒಡ್ಕಲು ಔಟರ್ ರಿಂಗ್ ತನಕ ತುಂಬಿಕೊಂಡಿದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಅನ್ನೋದು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಟಾಪ್ ಆಗಿದೆ. ಇದು ಇನ್ನೂ ವಯಸ್ಸಾಗ್ತಿರಂಗೆ ಕಣ್ಣಿನ ಕ್ವಾಲಿಟೀಸು ತುಂಬ ಚೇಂಜಸ್ ಆಗುತ್ತೆ. ಇವಾಗಲೇ ನೋಡ್ಬೋದು, ಸಖತ್ ಒಡಕಲು ಕಣ್ಣಲ್ಲಿದೆ. ಇನ್ನೂ ವಯಸ್ಸಾಗ್ತಿರಂಗೆ ಒಡಕಲು ಕಣ್ಣು ಇನ್ನೂ ಜಾಸ್ತಿ ಆಗತ್ತಿದಲ್ಲಿ. ಇದು ಗಂಡಿನ ಕಣ್ಣು. ರಿಂಗ್ ನಂಬರ್ 3519. ಫ್ರೆಂಡ್ಸ್, ಇವಾಗ ಜಸ್ಟ್ ಹೆಣ್ಣು ತೋರಿಸ್ದೆ, ಸಿಂಗಲ್ ಟೇಲು ಚಡಿ ಬಾಲ ಎತ್ತಿರ್ಕೊಳುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಫುಲ್ಲು ಸೂಪರ್ ಚಡಿ ಬಾಲ ಎತ್ತಿರ್ಕೊಳುತ್ತೆ. ಹಕ್ಕಿನೇ ಫುಲ್ ಚಡಿಯಾಗಿರತ್ತಿದ್ದು. ಚುಪ್ತಿರಿ, ಉದ್ದಾತಿರಿ, ವೈಬ್ರೇಷನ್ನು ಗಂಡಕ್ಕಿಂತ ಹೆಣ್ಣಲ್ಲಿ ವೈಬ್ರೇಷನ್ನು ಜಾಸ್ತಿ ಇದೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ನೋಡ್ಬೋದು, ವೈಬ್ರೇಷನ್ ಗಂಡಕ್ಕಿಂತ ಹೆಣ್ಣಲ್ಲಿ ಜಾಸ್ತಿ ಇರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಹಕ್ಕಿ. ಲೆಂತ್ ವೈಸು, ಚಡಿ ಶೇಪು, ಮೀಡಿಯಮ್ ಇದೆ, ಇವೆಲ್ಲ ನೋಡ್ಬೋದು. ಕಂಡೀಷನ್ ಸೂಪರ್ ಕ್ವಾಲಿಟಿಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಬಾದಾಮಿ ಶೇಡ್ ಕಣ್ಣಲ್ಲಿ, ಕಾರ್ಬನ್ ಶೇಡ್ ಕಣ್ಣಿರುತ್ತೆ. ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಫುಲ್ ಗೋಲ್ಡ್ ಶೇಡಲ್ಲಿರುತ್ತೆ. ಕಾರ್ಬನ್ ಶೇಡ್ ಅನ್ನೋದು ನೋಡ್ಬೋದು, ಪುತ್ಲಿ ಸುತ್ತಲೂ ಫುಲ್ ತುಂಬ್ಕೊಂಡಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಕಣ್ಣಲ್ಲಿ ಇವಾಗೇನು ಲಾಸ್ಟ್ ರಿಂಗ್ ಹತ್ರ ಕೆಂಪು ರವೆಗಳು ಕಾಣ್ತಾ ಇದೆ.
ಅವೆಲ್ಲ ವಯಸ್ಸಾಗ್ತಿರಂಗೆ ಕಪ್ಪು ರವೆಗೆ ಟರ್ನ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು. ಸೂಪರ್ ಟಾಪ್ ಕ್ಲಾಸ್ ಆಗಿದೆ ಹೆಣ್ಣಲ್ಲಿ. ಹಿಂಗೆ ಜೊತೆ ಮಾಡಿದ್ದೀವಿ. ಮಾಡಿರೋದಕ್ಕೆ ಪಟ್ಟ ರಿಸಲ್ಟು ಅಷ್ಟೇ ಬೇಗ ಟೈಮಿಂಗ್ ಬರುತ್ತೆ, ಪ್ಲಸ್ ನಿಮಗೆ ಲಾಂಗ್ ಟೈಮ್ ಬರುತ್ತೆ. ಈ ಜೊತೆ ಯಾರೇ ಇಸ್ಕೊಂಡ್ರೂ ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಬೋದು. ದಿ ಬೆಸ್ಟು ಬಂದ ಜೊತೆ ಕೊಡ್ತಾಯಿದ್ದೀನಿ. ಕ್ವಾಲಿಟೀಸ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಕಣ್ಣ ನೋಡ್ಬೋದು ಎಷ್ಟು ಅಗಲ ಎತ್ತಿಟ್ಕೊಂಡಿದೆ ಅಂತ. ಸ್ಟಾರ್ಟಿಂಗಿಂದ ಇವಾಗ ಎಂಡಿಂಗ್ ತನಕ ನೋಡ್ಬೋದು. ಕಣ್ಣ ಹಿಂಗೆ ಸೂಪರ್ ಅಗಲ ಎತ್ತಿಟ್ಕೊಂಡಿರುತ್ತೆ. ರಿಂಗ್ ನಂಬರ್ 3228. ತುಂಬ ಜನ ಕೇಳ್ತಾ ಇದ್ದಿದ್ದು ಆನೆಕಲ್ ರೇಗ್ದಾರಲ್ಲಿ ಬಂದ ಜೊತೆ ಕೊಡಿ ಅಂತ. ಗಂಡು ಬಂದ್ಬಿಟ್ಟು 9:45 ಗಂಟೆ ಆಡಿರೋ ಗಂಡು, ಹೆಣ್ಣು ಬಂದ್ಬಿಟ್ಟು 8:15 ಗಂಟೆ ಆಡಿರೋ ಹೆಣ್ಣು. ಇದನ್ನೇ ಜೊತೆ ಮಾಡಿ ಒಂದು 4-5 ಸೆಟ್ಟು ಪಟ್ಟ ಮಾಡಿಸಿದ್ದೀವಿ. ಪಟ್ಟಗಳು ಅಷ್ಟೇ ಬೇಗ ಟೈಮಿಂಗ್ ಬರುತ್ತೆ, ಸಿಕ್ಕಾಪಟ್ಟೆ ಲಾಂಗ್ ಟೈಮ್ ಬರುತ್ತೆ. ಹಕ್ಕಿಗಳು ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ನೋಡ್ಕೊಳ್ಳಿ. ನೆಕ್ಸ್ಟು ಫುಲ್ ಡೀಟೇಲ್ ಹೇಳ್ತೀನಿ. ಗಂಡು ಹೆಣ್ಣು ಎರಡು ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಇನ್ನೊಂದು ವಾರದಲ್ಲೆಲ್ಲ ಮೊಟ್ಟೆ ಇಟ್ಬಿಡುತ್ತೆ ಹೆಣ್ಣು. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು. ನೀವು ಎಸ್ ಹತ್ತಿಯಾರ ಹಿಡಿದ್ಬಿಟ್ಟು ಫುಲ್ಲು ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳತ್ತೆ. ಇಲ್ಲಿ ನೋಡ್ಬೋದು. ಇಲ್ಲಿ ಗಂಡು ಹೆಣ್ಣು ಎರಡನ್ನೂ ಟಾಪ್ ಲೈನಲ್ಲಿ ಕೊಡ್ತಾಯಿದ್ದೀನಿ. 2 ಅಕ್ಕಿನೂ ಆಡಿರೋ ಅಕ್ಕಿಗಳು, 3 ವರ್ಷದ ಹಿಂದೆ ಆಡಿರೋ ಅಕ್ಕಿಗಳು. ಇವಲ್ಲಿ ಪಟ್ಟಗಳು ಅಷ್ಟೇ. ನೀವು ಒಂದು 4ನೇ ಕಲ್ಲಿ ಹಂಗೆ ಬಿಡ್ಕೊಂಬಂದ್ರೆ ಸಾಕು ನಿಮಗೆ. ಒಂದು 6ನೇ ಕಲ್ಲಿ ಅಷ್ಟೆಲ್ಲ ಗಟ್ಟಿ ಬಾಜಿ ಹತ್ಬಿಡುತ್ತೆ. ಗಟ್ಟಿ ಬಾಜಿ ಹತ್ತಿ ದಿವಸದಿಂದ ಅಕ್ಕಿ ಆಟ ಫುಲ್ಲು ಚೇಂಜ್ ಆಗ್ಬಿಡುತ್ತೆ. ಪಲ್ಲ ಅನ್ನೋದು ಎರ್ರಾಬಿರಿ ಹೋಗ್ಬಿಟ್ಟು ಬರುತ್ತೆ. 30 ನಿಮಿಷ 40 ನಿಮಿಷ ಪಲ್ಲ ಸ್ಟಾರ್ಟ್ ಮಾಡಿಬಿಡುತ್ತೆ. ದೂರ ಸಿಕ್ಕಾಪಟ್ಟೆ ಹೋಗ್ಬಿಟ್ಟು ಬರುತ್ತೆ. ಬಾಜಿ ಬಂದ್ಬಿಟ್ಟು ಅಕ್ಕಿ ಛತ್ರಿ ಮೇಲೆ ಬಂದು ಮನೆ ಮೇಲೆ ಒಂದು ಸತಿ ಅಕ್ಕಿ ಬಾಜಿ ಮಾಡೋಕ್ಕೆ ನಿಂತ್ಕೊಂಡ್ರೆ 4-5 ಬಾಜಿ ರಾಕೆಟ್ ಬಾಜಿ ಹೊಡೆಯುತ್ತೆ. ಹೊಡೆದಂಗೆ ಅಕ್ಕಿ 10-15 ಅಡಿ ಮೇಲಾಗ್ಬಿಡುತ್ತೆ. ಸೀದಾ ಪಲ್ಲ ಹೋಯ್ತು ಅಂದರೆ 30-40 ನಿಮಿಷ ಪಲ್ಲ ಹೋಗುತ್ತೆ ಪಟ್ಟಗಳು. ಇವಲ್ಲಿ ನಿಮಗೆ ಪಟ್ಟಗಳು ಕಚ್ಪುಟ್ಟಲ್ಲಿ ಬಂದಾಗ ಒಂದು ಸ್ವಲ್ಪ ಕಣ್ಣುಗಳು ಬಂದ್ಬಿಟ್ಟು ರವೆ ಕಣ್ಣಿಗೆ ಬರುತ್ತೆ. ಅಂಥ ಪಟ್ಟಗಳನ್ನ ರೆಕ್ಕೆ ಹೊಡ್ಕೊಳ್ಳಿ. ಅವು ನೆಕ್ಸ್ಟ್ ನಿಮಗೆ ಫ್ಯೂಚರ್ಗೆ ಜಾತಿ ಮಾಡ್ಕೊಳಕ್ಕಾಗತ್ತೆ. ಕಚ್ಪುಟ್ಟು ಬರದೇ ಇರೋ ಪಟ್ಟಗಳನ್ನೆಲ್ಲ ಆಡಿಸ್ಕೊಳ್ಳಿ. ಅವೆಲ್ಲ ಒಳ್ಳೆ ಆಟ ಇರುತ್ತೆ. ಮತ್ತು ನಿಮ್ಮದು ಇದರಲ್ಲಿ ಆಟ ಏನಂದರೆ, ನೀವು ಎಷ್ಟು ಚಮಕಾಯಿಸ್ತಿರೋ ಪಟ್ಟಗಳನ್ನ ಆಡಬೇಕಂದ್ರೆ ಅಷ್ಟು ರಂಗಾಗಿ ಟೈಮಿಂಗ್ಗಳು ಜಾಸ್ತಿ ಮಾಡಿಬಿಡುತ್ತೆ. ನೀವು ಚಮಕಾಯಿಸ್ತಾರಂಗೆ ಅಕ್ಕಿ ಮೇಲಾಗ್ಬಿಡುತ್ತೆ. ಮತ್ತು ಫಸ್ಟು ಒಂದು ವಾರ ತುಂಬ ಕೆಲಸ ಕೊಡುತ್ತೆ ಪಟ್ಟಗಳು. ಏನಂದರೆ ಒಂದು ಸತಿ ಅಕ್ಕಿ ಎದ್ದು ನಿಂತ್ಕೊಂಡ್ಬಿಟ್ರೆ ಬರುತ್ತೋ ಇಲ್ವೋ ಅನ್ನೋ ಡೌಟ್ ಆಗ್ಬಿಡ್ತದೆ ನಿಮಗೆ. ಅಷ್ಟು ದೂರ ಪರ ಸ್ಟಾರ್ಟ್ ಮಾಡಿಬಿಡುತ್ತೆ ಪಟ್ಟ. ಫಸ್ಟು ಒಂದು 2-3 ಉಡಾನ್ಗೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಒಂದು ವಾರ ಹಂಗೇ ದೂರಪರ ಅನ್ನೋದು ಸಿಕ್ಕಾಪಟ್ಟೆ ಪೂರ್ತಿ ಊರು ನೋಡ್ಕೊಂಬರಂಗೆ ದೂರಪರ ಸಿಕ್ಕಾಪಟ್ಟೆ ಊರು ಬರುತ್ತೆ. ಒಂದು ಸತಿ ಅಕ್ಕಿ ಅಭ್ಯಾಸ ಆಗ್ಬಿಡ್ತು ಅಂದರೆ ಆಮೇಲೆ ಅದರ ಆಟ ಅದು ಡೈಲಿ ಒಂದೇ ಥರ ಆಟ ಅಲ್ಲಿ ಕಂಟಿನ್ಯೂ ಮಾಡುತ್ತೆ. ಒಂದು ದಿಕ್ಕಲ್ಲಿ ಹೋಗುತ್ತೆ, ಬರೋದೇ ಇನ್ನೊಂದು ದಿಕ್ಕಿಂದ. ಇದರಲ್ಲಿ ಸಿಕ್ಕಾಪಟ್ಟೆ ಲಾಂಗ್ ಟೈಮ್ ಇದೆ ಪಟ್ಟಗಳು. ಇದರಲ್ಲಿ ನಾವು ಫಸ್ಟ್ ಬ್ಯಾಚ್ ಪಟ್ಟ ಕೊಟ್ಟಾಗಲೂ ಅಷ್ಟೇ ಅದೊಂದು 8 ಗಂಟೆ ಮೇಲಾಡಿತ್ತು. ಸೆಕೆಂಡ್ ಬ್ಯಾಚ್ ಪಟ್ಟನೂ 8 ಗಂಟೆ ಮೇಲಾಡಿತ್ತು. 3ನೇ ಬ್ಯಾಚ್ ಪಟ್ಟ ಬಂದ್ಬಿಟ್ಟು 10 ಗಂಟೆ ಚಿಲ್ಲರೆ ಆಡಿತ್ತು. ಇದೇ ಬಂದ ಜೊತೆಗೆ ಬಂದಿದ್ದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 8,000 ಕೊಡ್ತೀನಿ. ಈ ಫಿಕ್ಸೆಡ್ ರೇಟು, ಫೈನಲ್ ರೇಟು. ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಬೋದು. ಪ್ರತಿ ವರ್ಷವೂ ಪಟ್ಟಗಳಿದಲ್ಲಿ ಲಾಂಗ್ ಟೈಮ್ ಬಿಡ್ಕೊಬೋದು. ಮತ್ತು ಇದರಲ್ಲಿ ಒಂದು ಹೇಳ್ತೀನಿ ನೋಡಿ, ಅದು ನಿಮಗೆ ಸಡನ್ನಾಗಿ ಗೊತ್ತಾಗಲ್ಲ. ಕಚ್ಪುಟ್ಟುಗಳು ಕೇಳ್ತಾ ಇರ್ತಾರೆ ಆನೆಕಲ್ಲಲ್ಲಿ. ಇದರಲ್ಲಿ ಹೆಣ್ಣಲ್ಲಿ ನೋಡ್ಬೋದು ಕೆಂಪಲ್ಲಿರುತ್ತೆ ಕಚ್ಪುಟ್ಟು. ಕರೆಕ್ಟಾಗಿ ಕುತ್ತಿಗೆ ಭಾಗ ಹತ್ರ ತೋರಿಸಿ ನೋಡಿ. ಹೆಣ್ಣಿಗೆ ಕೆಂಪಲ್ಲಿರುತ್ತೆ ಕಚ್ಪುಟ್ಟು, ಬಿಳೆ ಕಚ್ಪುಟ್ಟಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಕೆಂಪಲ್ಲಿ ಕಚ್ಪುಟ್ಟಿರುತ್ತೆ. ಕರೆಕ್ಟಾಗಿ ನೋಡ್ರೆ ಗೊತ್ತಾಗತ್ತೆ ನೋಡಿ ನಿಮಗೆ. ಕೆಂಪು ಕಚ್ಪುಟ್ಟಿರುತ್ತೆ. ಯಾಕಂದರೆ ಈ ಹೆಣ್ಣಿನ ಲೈನಲ್ಲಿ ಕಚ್ಪುಟ್ಟುಗಳು ಬರ್ತಾ ಇದ್ದಿದೆ ಕೆಂಪಲ್ಲಿ, ಗಂಡಿನ ಲೈನಲ್ಲಿ ಬಿಳೆ ಕಚ್ಪುಟ್ಟುಗಳು ಬರುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲ್, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು. ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಮಿಸ್ ಮಾಡ್ಕೊಂಬಿಡಿ. ಯಾರೇ ಇಸ್ಕೊಂಡ್ರೂ ಲೈಫ್ ಲಾಂಗ್ ಶೋಕ್ ಮಾಡ್ಕೊಬೋದು ಈ ಬಂದ ಜೊತೆಯಲ್ಲಿ. ಫ್ರೆಂಡ್ಸ್, ಇವಾಗಿನ ಜಸ್ಟ್ ಆನೆಕಲ್ ರೇಗ್ದಾರಲ್ಲಿ ಗಂಡು ತೋರಿಸ್ದೆ. ಸಿಂಗಲ್ ಟೈಲು ಚಡಿಬಲ ಬರುತ್ತೆ. ಚುಕ್ತಿರಿ, ಉದ್ದ ತಿರಿ ಇಲ್ಲಿ ನೋಡ್ಬೋದು. ಇಲ್ಲಿ ವೈಬ್ರೇಷನ್ ಮೀಡಿಯಮ್ ಆಗಿರುತ್ತೆ. ಹಕ್ಕಿ ತಿರಿನ ಹಿಡಿಯೋಕ್ಕೆ ಬಿಡಲ್ಲ, ಹಿಡ್ದಂಗೆ ಎಳೆದು ಬಿಡುತ್ತೆ ಒಳಗಡೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್. ಅಕ್ಕಿ ತುಂಬ ದೊಡ್ಡ ಅಕ್ಕಿಗಳೆಲ್ಲ ಆಲ್ಮೋಸ್ಟ್ ಒಂದು 3.5 ಇಂದ 4 ದಸ್ತದ ಅಕ್ಕಿಗಳು. ಲೆಂತ್ ವೈಸು, ಅಗ್ಲ ಎದೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು. ಸಖತ್ತಾಗಿರುತ್ತೆ. ಗುಂಡು ತಲೆ, ಫುಲ್ಲು ಶುದ್ಧ ಕಣ್ಣಿರುತ್ತೆ, ಅಗ್ಲ ಕಣ್ಣಿರುತ್ತೆ. ನೋಡ್ಬೋದು ಕಣ್ಣಲ್ಲಿ ಕ್ವಾಲಿಟಿ ಸಖತ್ತಾಗಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಹಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ.
ಲೈಟಾಗಿ ಏನು ಪಿಂಕಿಶ್ ಅನಾರಿ ನೋಡ್ಬೋದು, ಅವೆಲ್ಲ ಗ್ರೇ ಕಲರಲ್ಲಿದೆ ಅನಾರಿ ಎಲ್ಲ. ಅದಿನ್ನೂ ವಯಸ್ಸಾಗ್ತಾ ಇರೋಂಗೆ ಕಪ್ಪು ಒಡಕ್ಲಿಗೆ ಟರ್ನ್ ಆಗುತ್ತೆ. ಆಡಿಸ್ಕೊಳ್ಳೋ ಕಣ್ಣು ಅನ್ನೋದು ತುಂಬ ಜಾಸ್ತಿ ಇದೆ. ಇಲ್ಲಿ ನೋಡ್ಬೋದು ಈ ಗಂಡಿನ ಕಣ್ಣು, ಆಡಿಸ್ಕೊಳ್ಳೋ ಕಣ್ಣು ಬಂದ್ಬಿಟ್ಟು ಸಕ್ಕ ಜಾಸ್ತಿ ಇರುತ್ತೆ. ಫುಲ್ ಕಣ್ಣ ಹಿಂಗೆ ಅಗ್ಲ ಎತ್ತಿಟ್ಕೊಂಡಿರುತ್ತೆ. ಬಾದಾಮಿ ಶೇಡ್ ಕಣ್ಣದಿರುತ್ತೆ. ಇಲ್ಲಿ ನೋಡ್ಬೋದು ಕಣ್ಣು ಬಂದ್ಬಿಟ್ಟು ಫುಲ್ಲು ಬಾದಾಮಿ ಶೇಡ್ ಕಣ್ಣದಿರುತ್ತೆ. ಇದಿನ್ನೂ ವಯಸ್ಸಾಗ್ತಾ ಇರೋಂಗೆ ಆ ಕ್ರ್ಯಾಕ್ಸು ಒಡಕ್ಲೆಲ್ಲ ಏನಿದೆ ಅವೆಲ್ಲ ಕಪ್ಪು ಒಡಕ್ಲಿಗೆ ಟರ್ನ್ ಆಗುತ್ತೆ. ವಯಸ್ಸಾಗ್ತಾ ಇರೋಂಗೆ ಇದ್ರಲ್ಲಿ ಕಣ್ಗಳು ಚೇಂಜ್ ಆಗುತ್ತೆ. ಆ ಟೈಮಲ್ಲಿ ನಿಮಗೆ ಜಾತಿ ಮಾಡ್ಕೊಳ್ಳೋವಂಥ ಕಣ್ಣು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಚೇಂಜಸ್ ಬರುತ್ತೆ. ಟಾಪ್ ಕ್ವಾಲಿಟಿ ಬಂದಾಜ್ ಜೊತೆ ಕೊಡ್ತಾಯಿದ್ದೀನಿ, ಮಿಸ್ ಮಾಡ್ಕೊಂಬಿಡಿ. ಲಾಂಗ್ ಟೈಮ್ ಬಿಡ್ಕೊಳ್ಳೋರ್ಗಂತೂ ಸೂಪರ್ ಕ್ವಾಲಿಟಿ ಬಂದಾಜ್ ಜೊತೆ ಇದು. ರಿಂಗ್ ನಂಬರ್ 3549. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಆನೆಕಲ್ ರೈತರಲ್ಲಿ ಹೆಣ್ಣು ತೋರಿಸ್ದೆ. ಇಲ್ಲಿ ಬಾಲ ಹೊಡೆದಿದ್ದೀವಿ. ಇದು ಬಾಲ ಹೊಡೆದಿರೋದೇನಕ್ಕೆ ಅಂದರೆ ಸತಿ ಪಟ್ಟ ಮಾಡಿದಾಗ ಫುಲ್ಲು ಗಲೀಜಾಗ್ಬಿಟ್ಟಿತ್ತು. ಬಾಲ ಕಿತ್ಕೊಡ್ಬೇಕಂತ ಇದ್ದೆ, ಕಿತ್ಕೊಟ್ರೆ ಅದು ಶೋ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ಬಾಲ ಅರ್ಧ ಹೊಡೆದಿದ್ದೀವಿ. ಚುಪ್ತಿರಿ ಉದ್ದತ್ತಿರಿ ಲಾಲ್ ಕಟ್ ನೋಡ್ಬೋದು, ಸಕ್ಕ ಡಾರ್ಕ್ ಆಗಿರುತ್ತೆ. ಬೇಕಾದ್ರೆ ಇದರಲ್ಲಿ ಕತ್ತತ್ರನೂ ತೋರಿಸಿ ನಾವಾಗಲೇ ಕೆಂಪು ಕಚ್ಬಿಟ್ಟಿರುತ್ತೆ. ಮೈ ಮೇಲೆ ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿರುತ್ತೆ. ತಿರಿಗಳು ಲಾಲ್ ಕಟ್ಟು ನೋಡ್ಬೋದು, ಸಕ್ಕದಾಗಿರುತ್ತೆ. ಲೆಂತ್ ವೈಸು ಚಿಡಿ ಶೇಪು ಅಗ್ಲ ಎದೆವೆಲ್ಲ ನೋಡ್ಬೋದು, ಕಂಡೀಷನ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಸಕ್ಕತ್ತಾಗಿರುತ್ತೆ. ಎರಡಕ್ಕಿದೂ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿನ ಹೆಂಗೆ ಎಳೆದಿಟ್ಕೊಳುತ್ತೆ ಅಂತ ಟಾಪ್ ಕ್ವಾಲಿಟಿ. ಫ್ರೆಂಡ್ಸ್, ಇದು ಹೆಣ್ಣಿನ ಕಣ್ಣು. ವೈಬ್ರೇಷನ್, ರೊಟೇಷನ್ ಅವೆಲ್ಲ ನೋಡ್ತಾರೆ ಹೆಂಗೆ ಮಾಡ್ತಾರತ್ತೆ ಅಂತ. ಪುತ್ಲಿನ ಎಳೆದಿಕ್ಕೊಂಡಿರೋದು ನೋಡಿ, ಫುಲ್ ಸಣ್ಣ ಮಾಡಿಕೊಂಡ್ಬಿಟ್ಟಿದೆ. ಇದರಲ್ಲಿ ನೋಡಿ ಕ್ರ್ಯಾಕ್ಸು ಒಡಕ್ಲನ್ನೋದು ಡಾರ್ಕ್ ಆಗಿ ಕಾಣ್ತಾ ಇದೆ. ಗಂಡಲ್ಲಿ ಲೈಟಾಗಿ ಕಾಣಿಸ್ತಾ ಇತ್ತು, ಹೆಣ್ಣಲ್ಲಿ ಡಾರ್ಕ್ ಆಗಿ ಕಾಣ್ತಾ ಇದೆ. ಇದನ್ನ ವಯಸ್ಸಾಗ್ತಾರಂಗೆ ಕ್ರ್ಯಾಕ್ಸು ಒಡಕ್ಲು ತುಂಬ ಚೇಂಜಸ್ ಬರುತ್ತೆ. ಔಟರ್ ಹಿಂಗೆ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಆಡಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು, ಸೂಪರ್ ಆಗಿರುತ್ತೆ. ವಯಸ್ಸಾಗ್ತಾ ಇರೋಂಗೆ ಕಣ್ಣು ತುಂಬ ಚೇಂಜಸ್ ಬರುತ್ತೆ. ಒಂದು 6ನೇ ದಸ್ತ 7ನೇ ದಸ್ತಕ್ಕೆಲ್ಲ ಹಕ್ಕಿ ಫುಲ್ಲು ಒಡಕ್ಲು ಕಣ್ಣಿಗೆ ಟರ್ನ್ ಆಗ್ಬಿಡುತ್ತೆ. ಟಾಪ್ ಕ್ವಾಲಿಟಿ ಬಂದ ಜೊತೆ ಕೊಡ್ತಾಯಿದ್ದೀನಿ, ಮಿಸ್ ಮಾಡ್ಕೊಂಬೇಡಿ. ಲೈಫ್ ಲಾಂಗ್ ಶೋಕ್ ಮಾಡ್ಕೊಬೋದು ಈ ಲೈನಲ್ಲಿ. ರಿಂಗ್ ನಂಬರ್ 3223. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸಿನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ದಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಒಳ್ಳೆ ಹಕ್ಕಿಗಳದ್ದು ವಿಡಿಯೋ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.